ಹಲ್ಲೆಲೂಯಾ. ದೇವ್ರ ವಾಕ್ಯಕ್ಕೆ ನಾವು ಹೋಗೋಣ. ಇವತ್ತಿನ ದೇವರ ವಾಕ್ಯದ ಒಂದು ಟೈಟಲ್ ಏನಪ್ಪಾ ಅಂದ್ರೆ, ಅಳಬೇಡ, ಅಳಬೇಡ, ಚೆನ್ನ ವೀಪ್ ನಾಟ್. ದೇವರು ನಿನ್ನನ್ನ ನೆನಪು ಮಾಡಿಕೊಂಡಿದ್ದಾನೆ. ಹಲ್ಲೆಲೂಯಾ. ಅಳಬೇಡ, ದೇವರು ನಿನ್ನನ್ನ ನೆನಪು ಮಾಡಿಕೊಂಡಿದ್ದಾನೆ. ಆಮೆನ್. ಲೂಕನ ಬಂದ ಸುವಾರ್ತೆ 7ನೇ ಅಧ್ಯಾಯ 11ನೇ ವಚನದಿಂದ, ಸ್ವಲ್ಪ ಕಾಲದ ಮೇಲೆ ಆತನು ನಾಯಿನೆಂಬ ಊರಿಗೆ ಹೋದನು. ಆತನ ಜೊತೆಯಲ್ಲಿ ಆತನ ಶಿಷ್ಯರು ಇನ್ನು ಅನೇಕ ಜನರು ಹೋಗುತ್ತಿದ್ದರು. ಆತನು ಊರು ಬಾಗಿಲಿನ ಹತ್ತಿರಕ್ಕೆ ಬಂದಾಗ ಸತ್ತು ಹೋಗಿದ್ದ ಒಬ್ಬನನ್ನು ಹೊರಗೆ ತರುತ್ತಿದ್ದರು. ಇವನು ತನ್ನ ತಾಯಿಗೆ ಒಬ್ಬನೇ ಮಗನು. ಆಕೆಯು ಗಂಡ ಸತ್ತವಳಾಗಿದ್ದಳು. ಆಕೆಯ ಸಂಗಡ ಗ್ರಾಮಸ್ಥರು ಅನೇಕರಿದ್ದರು. ಸ್ವಾಮಿಯು ಆಕೆಯನ್ನು ಕಂಡು ಕನಿಕರಿಸಿ ಅಳಬೇಡ ಎಂದು ಆಕೆಗೆ ಹೇಳಿ ಚಟ್ಟದ ಹತ್ತಿರಕ್ಕೆ ಹೋಗಿ ಅದನ್ನು ಮುಟ್ಟಲು ಒತ್ತುಕೊಂಡವರು ನಿಂತರು. ಆಗ ಆತನು, ಯವನಸ್ಥನೇ, ಏಳು ಎಂದು ನಿನಗೆ ಹೇಳುತ್ತೇನೆ ಅಂದನು. ಅನ್ನುತ್ತಲೇ ಸತ್ತಿದ್ದವನು ಎದ್ದು ಕೂತುಕೊಂಡು ಮಾತಾಡುವುದಕ್ಕೆ ತೊಡಗಿದನು. ಯೇಸು ಅವನನ್ನು ಅವನ ತಾಯಿಗೆ ಕೊಟ್ಟನು. ಎಲ್ಲರೂ ಭಯ ಹಿಡಿದವರಾಗಿ, ಮಹಾಪ್ರವಾದಿಯು ನಮ್ಮಲ್ಲಿ ಎದ್ದಿದ್ದಾನೆ, ದೇವರು ತನ್ನ ಜನರಿಗೆ ದರ್ಶನವನ್ನು ಅನುಗ್ರಹಿಸಿದ್ದಾನೆ ಎಂದು ದೇವರನ್ನು ಕೊಂಡಾಡುವವರಾದರು. ಈ ವಾರ್ತೆಯು ಯೂದಾಯದಲ್ಲಿಯೂ ಸುತ್ತಲಿರುವ ಎಲ್ಲಾ ಪ್ರಾಂತಗಳಲ್ಲಿಯೂ ಹಬ್ಬಿಕೊಂಡಿತು. ಹಲ್ಲೆಲೂಯಾ. ಇಲ್ಲಿ ಯೇಸು ಸ್ವಾಮಿ ನಾಯಿನ್ ಅನ್ನುವಂತ ಒಂದು ಸಣ್ಣ ಒಂದು ಪಟ್ಟಣಕ್ಕೆ, ಸಣ್ಣ ಒಂದು ಗ್ರಾಮಕ್ಕೆ ಹೋಗಿ ಅಲ್ಲಿ ಸತ್ತು ಹೋಗಿರುವಂತ ಒಬ್ಬ ಯವನಸ್ಥನನ್ನ, ಸತ್ತು ಹೋಗಿರುವಂತ ಒಬ್ಬ ಮಗನನ್ನ, ಯವನಸ್ಥನನ್ನ ತಿರುಗಿ ಬದುಕಿಸುವಂತ ಒಂದು ಸನ್ನಿವೇಶವನ್ನ ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಹಲ್ಲೆಲೂಯಾ. ಓಕೆ, ಯೇಸು ಸ್ವಾಮಿ ಸ್ವಲ್ಪ ಕಾಲವಾದ ಮೇಲೆ ಆತ ನಾಯಿನ್ ಎಂಬಂತ ಊರಿಗೆ ಬಂದನು ಅಂತ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಈ ಸ್ವಲ್ಪ ಕಾಲ ಅನ್ನುವಂಥದ್ದು ಬೇರೆ ಒಂದು ವರ್ಷನ್ ಅಲ್ಲಿ, ಬೇರೆ ಇಂಗ್ಲಿಷ್ ಅಲ್ಲಿ ನೋಡ್ಬೋದರೆ ನೆಕ್ಸ್ಟ್ ಡೇ ಅಂತ ಹೇಳ್ತದೆ, ಡೇ ಆಫ್ಟರ್ ಅಂತ ಹೇಳ್ತದೆ, ಮುಂದಿನ ದಿನ ಅಂತ ಹೇಳಿ, ಅದಾದ ನಂತರ, ಈ ದಿನ ಆದ ನಂತರ ಎಂಬುದಾಗಿ ವಾಕ್ಯ ಹೇಳ್ತದೆ. ಸೊ ಅದರ ಹಿಂದುಗಡೆ ಯೇಸು ಸ್ವಾಮಿ ಕಫೆರ್ನೌಮಲ್ಲಿ, ಆ ಕಫೆರ್ನೌಮಲ್ಲಿ ಇದ್ದಂತ ಆ ಸ್ಥಳದಲ್ಲಿ ಒಂದು ಅದ್ಭುತವನ್ನ ಯೇಸು ಸ್ವಾಮಿ ಮಾಡ್ತಾ ಇದ್ದಾನೆ. ಏನ್ ಅದ್ಭುತ? ಒಬ್ಬ ಶತಾಧಿಪತಿ ಅಂದ್ರೆ ಒಂದು 1000 ಸಿಪಾಯಿಗಳಿಗೆ ಅಧಿಪತಿ ಇರ್ತಾನಲ್ಲ, ಸೊ ಅದರಿಗೆ ಶತಾಧಿಪತಿ ಅಂತ ಹೇಳ್ತಾರೆ. ಈ ಶತಾಧಿಪತಿಯು ಬಹಳ ಪ್ರೀತಿ ಮಾಡುವಂತ ಒಬ್ಬ ಆಳು ಅಸ್ವಸ್ಥನಾಗಿರ್ತಾನೆ. ಸೊ ಯೇಸುವನ್ನ, ಆ ಆಳನ್ನು ಗುಣಪಡಿಸೋಕೋಸ್ಕರ ಯೇಸುವನ್ನ ಕೇಳಿದಾಗ, ಯೇಸು ಸರಿ ನಾನು ಬರ್ತೀನಿ ಅಂತ ಹೇಳಿದಾಗ, ಆ ಶತಾಧಿಪತಿ ಹೇಳ್ತಾನೆ, ಸ್ವಾಮಿ ನೀನು ನಮ್ಮ ಮನೆಗೆ ಬರುವಷ್ಟು ನನಗೆ ಅರ್ಹತೆ, ಯೋಗ್ಯತೆ ನನಗೆ ಇಲ್ಲ, ಆದ್ರೆ ನೀನೇನ್ ಮಾಡು, ಒಂದೇ ಒಂದು ಮಾತು ಹೇಳು, ನನ್ನ ಆಳು ಗುಣ ಆಗ್ತಾನೆ. ನೀನು ಒಂದು ಮಾತು ಹೇಳು, ನನ್ನ ಆಳು ಏನಾಗ್ತಾನೆ, ಗುಣ ಆಗ್ತಾನೆ ಅಂತೇಳಿ ಆ ಶತಾಧಿಪತಿ ಹೇಳಿದಾಗ, ಆ ಶತಾಧಿಪತಿಯ ಒಂದು ನಂಬಿಕೆಯ ಮಾತನ್ನ ಯೇಸು ಗೌರವಿಸ್ತಾನೆ. ಅಲ್ಲಿ ವಚನ ಹೇಳ್ತದೆ, ಯೇಸು ಸ್ವಾಮಿ ಅವರನ್ನ ವಾಪಸ್ ಕಳಿಸರೊಳಗಾಗಿ ಆತನ ಕಳಿಸಿದಾಗ ಅವರು ಹೋಗಿ ಆ ಶತಾಧಿಪತಿ ಆಳನ್ನು ನೋಡಿಸೊಳಗೆ ಆಲ್ರೆಡಿ ಆ ಶತಾಧಿಪತಿ ಆಳು ಗುಣ ಆಗಿ ಆತನು ಸ್ವಸ್ಥನಾಗಿರ್ತಾನೆ. ಹಲ್ಲೆಲೂಯಾ. ಈ ಅದ್ಭುತ ಆದ್ಮೇಲೆ ಕೇಳಿ, ಈ ಅದ್ಭುತ ಆದ್ಮೇಲೆ ಮುಂದೆ ನೆಕ್ಸ್ಟ್ ಡೇ ಯೇಸು ಸ್ವಾಮಿ ಎಲ್ಲಿಗೆ ಹೋಗ್ತಾ ಇದ್ದಾನೆ? ನಾಯಿನ್ ಅನ್ನುವಂತ ಒಂದು ಚಿಕ್ಕ ಹಳ್ಳಿಗೆ ಯೇಸು ಸ್ವಾಮಿ ಆತನು ಹೋಗ್ತಾ ಇದ್ದಾನೆ. ಎಲ್ಲಿದ್ದ? ಕಫೆರ್ನೌಮಿಂದ ಆತನು ಹೋಗ್ತಾ ಇದ್ದಾನೆ. ಈ ಕಫೆರ್ನೌಮಿಂದ ನಾಯಿನಿಗೆ 20 ರಿಂದ 21 ಮೈಲು ದೂರ. ಓಕೆ, 20 ರಿಂದ 21 ಮೈಲು ದೂರ ಯೇಸು ಸ್ವಾಮಿ ನಡೆದುಕೊಂಡೇ ಆ ನಾಯಿನ್ ಅನ್ನುವಂತ ಒಂದು ಪಟ್ಟಣಕ್ಕೆ ಆತನು ಬರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಜೋರಗಳೇ ಹಲ್ಲೆಲೂಯಾ. ಓಕೆ, ಎಲ್ಲಿಗೆ ಬಂದ ಯೇಸು ಸ್ವಾಮಿ? ನಾಯಿನ್ ಅನ್ನುವಂತ ಒಂದು ಊರಿಗೆ ಆತನು ಬರ್ತಾನೆ. ಓಕೆ, ಆತನು ಬರಬೇಕಾದ್ರೆ ಆತನ ಜೊತೆಯಲ್ಲಿ ಆತನ ಶಿಷ್ಯರು ಮತ್ತು ಇನ್ನೂ ಅನೇಕ ಜನರು ಯೇಸುವಿನ ಹಿಂದೆ ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ಯೇಸುವಿನ ಶಿಷ್ಯರು ಎಷ್ಟು ಜನ? ಯೇಸುವಿನ ಶಿಷ್ಯರು 12 ಜನ ಪ್ಲಸ್ ಯೇಸುವಿನ ಜೊತೆಗೆ ಅನೇಕ ಜನರು ಯೇಸುವನ್ನ ಹಿಂಬಾಲಿಸಿಕೊಂಡು ಆ ನಾಯಿನ್ ಪಟ್ಟಣಕ್ಕೆ ಬರ್ತಾ ಇದ್ದಾರೆ. ಬರ್ತಾ ಇದ್ದಾಗ ಬೈಬಲ್ ವಚನ ಹೇಳ್ತದೆ, ಬಂದರು ಅನೇಕ ಜನರು ಹೋಗುತ್ತಿದ್ದರು. ಆತನು
ಊರ ಬಾಗಿಲಿನ ಹತ್ತಿರಕ್ಕೆ ಬಂದಾಗ, ಹಲ್ಲೆಲೂಯ, ಎಲ್ಲಿಗೆ ಬಂದಾಗ? ಊರ ಬಾಗಿಲಿನ ಹತ್ತಿರಕ್ಕೆ ಬಂದಾಗ ಅಂತ ಬೈಬಲ್ ವಚನ ಹೇಳ್ತದೆ. ಹಾಗಾದ್ರೆ ಯೇಸು ಸ್ವಾಮಿ ಊರ ಬಾಗಿಲ ಹತ್ತಿರಕ್ಕೆ ಯಾಕೆ, ಊರ ಬಾಗಿಲ ಹತ್ರ ಆ ಸ್ಥಳ ಯಾಕೆ ದೇವರು ಚಾಯ್ಸ್ ಅಂದ್ರೆ ಅದನ್ನ ಆರಿಸಿಕೊಳ್ತಾ ಇದ್ದಂದ್ರೆ, ಆಗಿನ ದಿನಮಾನಗಳಲ್ಲಿ ಊರು ಬಾಗಿಲಲ್ಲಿ ಏನ್ ನಡೀತಾ ಇತ್ತಂದ್ರೆ, ಹಿರಿಯರೆಲ್ಲರೂ ಕೂತ್ಕೊಂಡು ನ್ಯಾಯ ತೀರಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ರಲ್ಲಿ. ಏನ್ ಮಾಡ್ತಾ ಇದ್ರು? ಈಗಿನ ಕಾಲದಲ್ಲಿ ನಾವು ಪಂಚಾಯತಿ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಹಾಗೆ ಆ ದಿನಮಾನಗಳಲ್ಲಿ ಊರ ಬಾಗಿಲ ಹತ್ರ ಏನ್ ಮಾಡ್ತಾ ಇದ್ರು? ಪಂಚಾಯತಿಗಳನ್ನ, ನ್ಯಾಯಗಳನ್ನ ಮಾಡುವಂತ ಹಿರಿಯರಲ್ಲಿ ಕೂಡ್ತಾ ಇದ್ರು. ಒಂದು. ಎರಡನೇದಾಗಿ ಬಹಳ ಜನರು ಸೇರಿ ಬಂದು ಅಲ್ಲಿ ಕೂತ್ಕೊಂಡು ಸಮಯ ಕಳೆಯುವಂತ ಒಂದು ಜಾಗ ಯಾವುದು? ಊರ ಬಾಗಿಲು. ಸೊ ಅಲ್ಲಿ ಆ ಊರ ಬಾಗಿಲ ಹತ್ರ ಯೇಸು ಸ್ವಾಮಿ ಬರ್ತಾ ಇದ್ದಾನೆ. ಹಲ್ಲೆಲೂಯಾ. ಗಮನ ಕೊಡಿ. ಆ ಊರ ಬಾಗಿಲ ಹತ್ತಿರಕ್ಕೆ ಬಂದಾಗ ಯೇಸು ಸ್ವಾಮಿ ಆ ಊರು ಬಾಗಿಲ ಹತ್ರ ಬರ್ತಾನೆ. ಬಂದ ತಕ್ಷಣ, ಬಂದಾಗ, ಯಾವಾಗ? ಯೇಸು ಸ್ವಾಮಿ ಊರ ಬಾಗಿಲ ಹತ್ರ ಬಂದಾಗ, ಗಮನ ಕೊಡಿ, ಬಂದಾಗ ಏನಾಯ್ತು? ಸತ್ತು ಹೋಗಿದ್ದ ಒಬ್ಬನನ್ನು ಹೊರಗೆ ತರುತ್ತಿದ್ದರು. ಹಲ್ಲೆಲೂಯಾ. ಯೇಸು ಸ್ವಾಮಿ ಕಫೆರ್ನೌಮಿಂದ ನಾಯಿನ್ ಅನ್ನುವಂತ ಊರಿಗೆ ಬಂದು ಇನ್ನೇನು ಊರು ಬಾಗಿಲ ಹತ್ರ ಬಂದಾಗ, ಅದೇ ಸಮಯಕ್ಕೆ ಸತ್ತು ಹೋಗಿರುವಂತ ಒಬ್ಬ ವ್ಯಕ್ತಿಯನ್ನ ಊರು ಹೊರಕ್ಕೆ ತೆಗೆದುಕೊಂಡು ಹೋಗ್ತಾ ಇದೆ. ಸೊ ಒಬ್ಬ ವ್ಯಕ್ತಿ ಒಳಗಡೆ ಬರ್ತಾ ಇದ್ದಾನೆ, ಇನ್ನೊಬ್ಬ ವ್ಯಕ್ತಿ, ಹಲ್ಲೆಲೂಯಾ, ಹಲ್ಲೆಲೂಯಾ, ಜೀವ ಕೊಡುವವನು ಒಳಗಡೆ ಬರ್ತಾ ಇದ್ದಾನೆ, ಜೀವ ಕಳೆದುಕೊಂಡವನು ಹೊರಗಡೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೀತಿಯ ದೇವಜನರೇ, ಯೇಸು ಆ ಊರ ಬಾಗಿಲ ಹತ್ರ ಬಂದಾಗ ಸತ್ತು ಹೋಗಿರುವಂತ ಒಬ್ಬ ವ್ಯಕ್ತಿಯನ್ನ ಆತನು ಹೊರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ನೋಡಿ, ಗಮನ ಕೊಡಿ. ಯೇಸು ಊರ ಬಾಗಿಲ ಹತ್ರಕ್ಕೆ ಬರುವಂತ ಸಮಯ, ಆ ಊರಿನಲ್ಲಿ, ನಾಯಿನ್ ಅನ್ನುವಂತ ಊರಿನಲ್ಲಿ ಒಬ್ಬ ವ್ಯಕ್ತಿ ಸತ್ತು ಹೋಗಿರುವಂತ ವ್ಯಕ್ತಿಯನ್ನ ತೆಗೆದುಕೊಂಡು ಹೊರಗೆ ಹೋಗುವಂತ ಸಮಯ ಎರಡು. ಆಮೆನ್. ಹಲ್ಲೆಲೂಯಾ. ಗಮನ ಕೊಡಿ. ನಮ್ಮ ಜೀವನದಲ್ಲಿ ನಾವೆಲ್ಲ ಯೋಚನೆ ಮಾಡ್ತೀವಿ, ಅಯ್ಯೋ ದೇವರೇ, ನಮ್ಮ ಪರಿಸ್ಥಿತಿ ಹಿಂಗಾಗ್ಬಿಡ್ತಲ್ಲಪ್ಪ, ನಮ್ಮ ಸ್ಥಿತಿಗಳು ಹಿಂಗಾಯ್ತಲ್ಲ, ನಮ್ಮ ಕಷ್ಟ ಹಿಂಗಾಯ್ತಲ್ಲ. ಇಲ್ಲ, ಒಂದಿನ ಬರ್ತದೆ, ನಿನ್ನ ಪರಿಸ್ಥಿತಿಗೆ, ಸಮಯಕ್ಕೆ ತಕ್ಕ ಹಾಗೆ ದೇವರು ನಿನ್ನ ಬಳಿಗೆ ಬರುವವನಾಗಿದ್ದಾನೆ. ಆಮೇನ್, ಆಮೇನ್, ಆಮೇನ್. ಇನ್ನೇನು ಮುಗೀತು ಅಂದಾಗ ದೇವರು ಪ್ರಾರಂಭ ಮಾಡ್ತಾನೆ. ಗಟ್ಟಿಯಾಗಿ ಹೇಳಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಮುಗೀತು ಅಂತ ಹೇಳಿದಾಗ ದೇವರು ಪ್ರಾರಂಭಿಸುವವನಾಗಿದ್ದಾನೆ. ಪ್ರೇಯರ್. ಆಮೇನ್. ಸೊ ಇದನ್ನು ಬರ್ತಾ ಇದ್ದಾನೆ, ಒಬ್ರು ಈತನನ್ನ ಕೆಲವರು ಒತ್ತುಕೊಂಡು ಹೊರಗೆ ತಗೊಂಡು ಹೋಗ್ತಾ ಇದ್ದಾರೆ. ಯಾರು ಆ ವ್ಯಕ್ತಿ? ಹೆಸರು ಗೊತ್ತಿಲ್ಲ, ಆದ್ರೆ ಆ ವ್ಯಕ್ತಿ ಏನಾಗಿದ್ದಾನೆ? ಯವನಸ್ಥನು. ಮತ್ತೆ ಏನಾಗಿದ್ದಾನೆ ಆತನು? ಇವತ್ತು ನಿನ್ನ ಜೀವನದಲ್ಲಿ ಕೂಡ ಹೋರಾಟಗಳನ್ನೆಲ್ಲ ಸಹಿಸಿ, ಪರಿಸ್ಥಿತಿಗಳನ್ನೆಲ್ಲ ಎದುರಿಸಿ, ಸಾಕು ದೇವರೇ ಅಂತ ನಿಲ್ಲಿಸ್ಬಿಟ್ಟಿದ್ಯಾ? ನಿಲ್ಲಿಸಿ ಇನ್ನೇನು ಅದನ್ನ ಹೊರಗೆ ತಗೊಂಡೋಗಿ ಬಿಸಾಕ್ಬೇಕಷ್ಟೆ, ಇನ್ನೇನು ಸುಡಬೇಕದನ್ನ. ಆಮೆನ್. ಯೇಸು ನಿನ್ನನ್ನ ಸಂಧಿಸುವವನಾಗಿದ್ದಾನೆ. ಯಾವಾಗ ನನ್ನಿಂದ ಸಾಧ್ಯ ಇಲ್ಲ ಅಂತ ನೀನು ಬಿಟ್ಟುಕೊಡ್ಲಿಕ್ಕೆ ರೆಡಿ ಆಗಿರ್ತೀಯಲ್ಲ, ದೇವರು ನಿನ್ನ ಬಳಿಗೆ ಬರ್ಲಿಕ್ಕಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಯೇಸು ಒಳಗಡೆ ಬರ್ತಾ ಇದ್ದಾನೆ, ಯೇಸುವಿನ ಜನರು ಒಳಗಡೆ ಬರ್ತಾ ಇದ್ದಾರೆ, ಯೇಸುವಿನ ಶಿಷ್ಯರು ಒಳಗಡೆ ಬರ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಒಬ್ಬ ತಾಯಿ ಒಬ್ಬನೇ ಮಗನನ್ನ ಕಳ್ಕೊಂಡು ಇಡೀ ಊರು ಜೊತೆಯಾಗಿ ಹೊರಗಡೆ ಹೋಗ್ತಾ ಇದೆ. ಸೊ ಆತನ ಊರಿನ ಬಾಗಿಲ ಹತ್ರಕ್ಕೆ ಬಂದಾಗ ಸತ್ತು ಹೋಗಿದ್ದ ಒಬ್ಬನನ್ನ ಏನ್ ಮಾಡ್ತಾ ಇದಾರೆ? ಅವರು ಏನ್ ಮಾಡ್ತಾ ಇದಾರೆ? ಹೊರಗಡೆ ತರ್ತಾ ಇದ್ದಾರೆ. ಈ ಹತ್ತಿರಕ್ಕೆ ಬಂದಾಗ ಅನ್ನುವಂತ ಒಂದು ಸನ್ನಿವೇಶ ಇದೆಲ್ಲ, ಇದು ದೇವರು ನಿನ್ನ ಜೀವನದಲ್ಲಿ, ನಿನ್ನ ಜೀವಿತದಲ್ಲಿ ನೇಮಕ ಮಾಡಿರುವಂತ ಒಂದು ಸಮಯ. ಬೈಬಲ್ ವಚನ ಹೇಳ್ತದೆ, ಏನ್ ಗೊತ್ತಾ? ದೇವರ ಹಸ್ತದ ಕೆಳಗಡೆ ನಿನ್ನನ್ನು ನೀನು ತಗ್ಗಿಸಿಕೋ, ತಕ್ಕ ಸಮಯದಲ್ಲಿ, ಎಲ್ಲಿ? ತಕ್ಕ ಸಮಯದಲ್ಲಿ ನಿನ್ನನ್ನು ದೇವರು ಮೇಲಕ್ಕೆ ತರ್ತಾರೆ. ಈ ತಕ್ಕ ಸಮಯ ಅನ್ನುವಂಥದ್ದು ದೇವರು ನಿನ್ನ ಜೀವಿತದಲ್ಲಿ ರೆಡಿ ಮಾಡಿಟ್ಟಿರುವಂತ ಸಮಯ. ಆಮೇನ್. ದೇವರು ಆ
ಸಹೋದರಿನ, ಆ ವಿಧವೆಯನ್ನು ಸಂಧಿಸುವಂತ ಸ್ಥಳ ಯಾವ್ದಾಗಿತ್ತು? ಯಾವುದು? ಆ ಊರ ಬಾಗಿಲು. ಯೇಸು ಸ್ವಾಮಿ ಅಲ್ಲಿಗೆ ಬರಬೇಕು. ಆ ಒತ್ತುಕೊಂಡಿರುವಂತ ಜನರು, ಆ ಶವವು ಎಲ್ಲಿಗೆ ಬರಬೇಕು? ಇದು ದೇವರ ಯೋಜನೆ ಪ್ರಿಯ. ಸ್ವಲ್ಪ ಗಮನ ಕೊಡೋಣ. ಒಂದು 5 ನಿಮಿಷ ಯೇಸು ಸ್ವಾಮಿ ಮುಂಚೆ ಬಂದ್ಬಿಟ್ಟಿದ್ರೆ, ಒಂದು 5 ನಿಮಿಷ ಇವರು ಮುಂಚೆ ಹೋಗ್ಬಿಟ್ಟಿದ್ರೆ, ಹಲ್ಲೆಲೂಯಾ. ಯೇಸು ಸ್ವಾಮಿ ಒಂದು 5 ನಿಮಿಷ ಲೇಟ್ ಆಗಿ ಬಂದಿದ್ರೆ, ಇವರು ಒಂದು 5 ನಿಮಿಷ ಲೇಟ್ ಆಗಿ ಹೋಗಿದ್ರೆ, ಹಲ್ಲೆಲೂಯಾ. ಈ ಊರ ಬಾಗಿಲು ಅನ್ನುವಂಥದ್ದು ಇವತ್ತು ನಿನ್ನ ಸ್ಥಿತಿಯನ್ನ ತೋರಿಸ್ತದೆ. ನಾನು ವೇಸ್ಟ್ ಅಂತ ನೀನು ಯೋಚನೆ ಮಾಡಕ್ ಹೋಗ್ಬೇಡ. ನನ್ನಿಂದ ಏನಾಗಲ್ಲ ಅಂತ ಯೋಚನೆ ಮಾಡಬೇಡ. ದೇವರು ಅದ್ಭುತ ಮಾಡ್ಬೇಕಾದ್ರೆ ದೇವರು ನಿನ್ನನ್ನು ಆರಿಸ್ಕೊಳ್ತಾರೆ. ಊರು ಬಾಗಿಲನ್ನ ದೇವರು ಆರಿಸ್ಕೊಳ್ತಾರೆ. ಆಮೇಲೆ ಯೇಸು ಸ್ವಾಮಿ ಆ ನಾಯಿನ ಅನ್ನುವಂತ ಊರು ಬಾಗಿಲ ಹತ್ರ ಬಂದಾಗ ಎಕ್ಸಾಕ್ಟ್ಲಿ ಸತ್ತು ಹೋಗಿರುವಂತ ಒಬ್ಬ ವ್ಯಕ್ತಿಯನ್ನ ಇವರು ತಗೊಂಡು ಹೋಗ್ತಾ ಇದ್ದಾರೆ. ಏನ್ ಮಾಡ್ತಾ ಇದಾರೆ? ಊರು ಬಾಗಿಲ ಹತ್ರ ಯೇಸು ಸ್ವಾಮಿ ಬಂದ, ಅದೇ ಊರು ಬಾಗಿಲ ಹತ್ರ ಸತ್ತು ಹೋಗಿರುವಂತ ಒಬ್ಬ ವ್ಯಕ್ತಿಯನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ. ಆಮೇಲೆ ಬಂದ್ರು, ಯೇಸು ಸ್ವಾಮಿ ಬಂದ, ಅವರು ಬಂದ್ರು, ಇಬ್ಬರು ಭೇಟಿ ಎಲ್ಲಾಯ್ತು? ಊರು ಬಾಗಿಲ ಹತ್ರ. ಆಮೇಲೆ ಪ್ರೈಸ್ ದಿ ಲಾರ್ಡ್. ಈ ಊರು ಬಾಗಿಲು ಇನ್ನೊಂದು ನಿಮ್ಗೆ ಏನ್ ತೋರಿಸ್ತಂದ್ರೆ, ದೇವರು ನಿನ್ನನ್ನು ಸಂಧಿಸುವಂತ ಜಾಗ, ನೀನು ದೇವರನ್ನ ಸಂಧಿಸುವಂತ ಜಾಗ ಯಾವುದು? ಊರ ಬಾಗಿಲು. ಈ ಊರ ಬಾಗಿಲು ಯಾವುದು ಗೊತ್ತಾ? ನಿನ್ನ ಪ್ರಾರ್ಥನೆಯ ಸಮಯ, ಪ್ರಾರ್ಥನೆಯ ಸ್ಥಳ. ಆಮೇಲೆ ದೇವರು ನಿನ್ನನ್ನು ಸಂಧಿಸುವವನಾಗಿದ್ದಾನೆ. ನೀನು ದೇವರನ್ನ ಸಂಧಿಸುವವಳಾಗಿದ್ದೀ ಪ್ರೇಮೆ. ಕೆಲಸ ನಮ್ಮ ಜೀವಿತದಲ್ಲಿ ಎಲ್ಲವನ್ನ ಕಳೆದುಕೊಂಡು ಸೋತೋಗಿ, ಎಲ್ಲವನ್ನ ನಮ್ಮ ಜೀವನದಲ್ಲಿ ಹಾಳು ಮಾಡಿಕೊಂಡು ಸೋತೋಗಿ, ಎಲ್ಲವನ್ನ ಮೋಸಕ್ಕೆ ಒಳಪಡಿಸಿ ಸೋತು ಹೋಗಿ, ನಮ್ಮ ಜೀವಿತದಲ್ಲಿ ಇನ್ನೇನು ದಿಕ್ಕೇ ಕಾಣಲ್ಲ, ಇನ್ನೇನು ನಮ್ಮ ಜೀವನದಲ್ಲಿ ಮಾರ್ಗನೇ ಇಲ್ಲ, ಇನ್ನೇನು ನಮ್ಮ ಜೀವನದಲ್ಲಿ ಸೋಲುಗಳ ಮೇಲೆ ಸೋಲುಗಳು, ಸೋಲುಗಳ ಮೇಲೆ ಸೋಲು ಅಂತೇಳಿ ಎಲ್ಲಾ ಸಮಸ್ಯೆ ತಗೊಂಡಾಗ ಇನ್ನೇನು ಮಣ್ಣಲ್ಲಿ ಹಾಕಿ ಮುಚ್ಚಿಬಿಡೋಣ ಅಂತ ಹೋಗ್ತಾ ಇರ್ತೀವಿ. ದೇವ್ರು ನಿನ್ನ ಹತ್ರ ಬಂದು ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಟ್ಟು ತಿರುಗಿ ನಿನ್ನ ಸ್ಥಿತಿಯನ್ನು ದೇವರು ಪ್ರಾರಂಭ ಮಾಡ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲಸ ನಾವು ಯೋಚನೆ ಮಾಡ್ತೀವಿ, ಎಲ್ಲವನ್ನ ಕಳೆದುಕೊಂಡು ಎಲ್ಲ ಸೋತು ಹೋದ ಮೇಲೆ ಸರಿ ಕೊನೆಯದಾಗಿ ಪ್ರಾರ್ಥನೆ ಮಾಡೋಣ ಅಂತ ಕೂತ್ಕೊಂಡು ರೂಮಲ್ಲಿ ಕೂತ್ಕೊಂಡು ಕಣ್ಣೀರಾಕಿ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ಯೇಸು ದೇವರು ಬಂದು ನಿನ್ನ ಕಣ್ಣೀರಿಗೆ ಉತ್ತರವನ್ನು ಕೊಡ್ತಾನೆ. ಹಲ್ಲೆಲೂಯಾ. ನಾವು ಅಂದ್ಕೊಳ್ತೀವಿ ಈ ಪ್ರಾರ್ಥನೆ, ಈ ಉತ್ತರ ಅವಾಗ ಕೊಟ್ಬಿಡ್ತಾರೆ, ಆಗ್ತಿತ್ತಲ್ಲ ಸ್ವಾಮಿ. ಖಂಡಿತ ಅವಾಗ ಕೊಟ್ಟಿದ್ರೆ ಆಗ್ತಿತ್ತು, ಆದ್ರೆ ಅವಾಗ ಕಣ್ಣೀರಿದ್ದಿಲ್ಲ. ಅವಾಗೇನ್ ನಿನಗೆ ಕಣ್ಣಾಗ ನೀರು ಬಂದಿಲ್ಲ. ಅವಾಗ ಏನಿತ್ತು? ಅವಾಗ ನನ್ನ ದೇವ್ರು ಕೊಡ್ತಾನೆ, ನನ್ನ ದೇವ್ರು ಕೊಡ್ತಾನೆ. ಈಗ ಕಣ್ಣೀರು ಬಂದದ. ಈಗ ಹಲ್ಲೆಲೂಯಾ. ದೇವರು ತನ್ನ ಸ್ಥಿತಿಯ ತಕ್ಕ ಹಾಗೆ, ಸಮಯಕ್ಕೆ ತಕ್ಕ ಹಾಗೆ ನಮ್ಮ ಜೀವನದಲ್ಲಿ ನಿನ್ನನ್ನ ನನ್ನನ್ನ ಸಂಧಿಸುವ ದೇವರಾಗಿದ್ದಾನೆ. ಆಮೇನ್. ಓಕೆ, ಬೈಬಲ್ ಹೇಳುತ್ತೆ, ಅವರು ಬಂದಾಗ ಸತ್ತು ಹೋಗಿರುವಂತ ಒಬ್ಬ ವ್ಯಕ್ತಿನ ಏನ್ ಮಾಡ್ತಾ ಇದ್ದಾರೆ? ಅವರು ಹೊರಗಡೆ ತೆಗೆದುಕೊಂಡು ಬರ್ತಾ ಇದ್ದಾರೆ. ಇವನು ತನ್ನ ತಾಯಿಗೆ ಏನಾಗಿದ್ದಾನೆ? ಒಬ್ಬನೇ ಮಗ. ಯಹೂದ್ಯರ ಆಚಾರದ ಪ್ರಕಾರ, ಗಮನ ಕೊಡಿ, ಯಹೂದ್ಯರ ಆಚಾರದ ಪ್ರಕಾರವಾಗಿ ವಿಧವೆ ಅಂತ ಗೊತ್ತಲ್ಲ, ವಿಧವೆ ಅವರು ಅವ್ರನ್ನ ಯಾವ ರೀತಿ ಕನ್ಸಿಡರ್ ಮಾಡ್ತಾ ಇದ್ದಾರೆ ಅಂದ್ರೆ, ಅವರು ಬಹಳ ದುರ್ಬಲರು. ಒಂದು. ಎರಡನೇದಾಗಿ ಈ ವಿಧವೆಯರು ಏನಾಗ್ಬೇಕಾಗಿತ್ತು? ಅವರ ಮಕ್ಕಳ ಮೇಲೆ ಆಧಾರವಾಗಬೇಕಾಗಿತ್ತು. ಯಾರ ಮೇಲೆ ಆಗ್ಬೇಕಾಗಿತ್ತು? ಅವರ ಮಕ್ಕಳು. ಅವರ ಮಕ್ಕಳ ಮೇಲೆ ಇವರು ಆಧಾರವಾಗಿರ್ಬೇಕಾಗಿತ್ತು. ಆದ್ರೆ ಇಲ್ಲಿ ಗಮನ ಕೊಡಿ, ಇಲ್ಲಿ ಆಧಾರನೇ ಇಲ್ಲ. ಆಧಾರ ಕಳ್ಕೊಂಡ್ಬಿಟ್ಟಿದ್ದಾಳೆ ಈಗ. ಹಲ್ಲೆಲೂಯಾ, ಹೌದಾ? ಈ ವಿಧವೆಗೆ ಒಬ್ಬನೇ ಮಗ, ಆ ಒಬ್ಬ ಮಗನು ಸತ್ತೋಗಿದ್ದಾನೆ. ಎರಡನೇದಾಗಿ ಆಕೆ ವಿಧವೆ ಆಗಿದ್ದಾಳೆ. ವಿಧವೆ ಆಗಿ ಎಷ್ಟು ವರ್ಷ ಆಗಿದೆ ಗೊತ್ತಿಲ್ಲ. ಗಂಡ ಕಳ್ಕೊಂಡಿದ್ದಾಳೆ, ವಿಧವೆ ಆಗಿದ್ದಾಳೆ. ವಿಧವೆ ದುರ್ಬಲಳು. ಹಾಗಾದ್ರೆ ಈಕೆ ಯೋಚನೆ ಮಾಡ್ತಾ ಇದ್ದಾಳೆ, ಅಯ್ಯೋ ನನ್ನ ಆಧಾರವನ್ನ ನಾನು ಕಳ್ಕೊಂಡಿದ್ದೀನಿ. ಇನ್ನೇನು ಆಕೆಗೆ ಆಧಾರ ಇಲ್ಲ, ನಿರೀಕ್ಷೆ ಇಲ್ಲ. ಇನ್ನು ಮುಂದೆ ನನ್ನ ಯಾರು ನೋಡ್ಕೊಳ್ತಾರೆ? ಇನ್ನು ಮುಂದೆ ನಾನು ಯಾರಲ್ಲಿ ಇರ್ಬೇಕು? ಯಾರ ಜೊತೆಲಿ ಇರಬೇಕು? ಇನ್ನು ಮುಂದೆ ನನ್ನ ಪರಿಸ್ಥಿತಿ ಏನು? ಇನ್ನು ಮುಂದೆ ನನ್ನ ಉದ್ದೇಶ ಏನು? ಇನ್ನು ಮುಂದೆ ನನ್ನ ಜೀವನದ ಹಂತಗಳೇನು? ಹೇಗಿರುತ್ತೆ ಪರಿಸ್ಥಿತಿ? ಭಯಂಕರವಾದಂತ ಪರಿಸ್ಥಿತಿ. ಈ ತಾಯಿ ಆ ಸ್ಥಿತಿಯನ್ನು ನೋಡ್ತಾ ಏನು ಗ್ರಹಿಸಿಕೊಳ್ಳಾರ್ದೆ ಆಕೆಗೆ ಇದ್ದಂತ ಆಧಾರವನ್ನ ತೆಗೆದುಕೊಂಡೋಗಿ ಜನರು ಮಣ್ಣಲ್ಲಿ ಮುಚ್ಚಬೇಕಂತ ತಗೊಂಡು ಹೋಗ್ತಾ ಇದ್ದಾರೆ. ಒಬ್ಬನೇ ಆಧಾರ. ಆದ್ರೆ ಒಂದು ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ, ಯಾವ ನಿನ್ನ ಜೀವನದಲ್ಲಿ ಯಾವುದನ್ನು ನಿನ್ನ ಆಧಾರವಾಗಿ ನಂಬಿಕೊಂಡಿದ್ದು, ಆ ಆಧಾರವನ್ನ, ಆ ಸಹಾಯವನ್ನ ನೀನು ಕಳೆದುಕೊಂಡಿದೀಯಾ? ಇನ್ ಮುಂದೆ ಇದು ನನಗೆ
ಬರಲ್ಲ, ಇದು ಮುಂದೆ ಇದರಿಂದ ನನಗೆ ಏನು ಪ್ರಯೋಜನ ಆಗಲ್ಲ ಅಂತ ಯೋಚನೆ ಮಾಡುವಾಗ ನಿನಗೆ ಇನ್ನೊಬ್ಬ ಆಧಾರಕನು ನಿನ್ನ ಜೀವಿತದಲ್ಲಿ ಬರುವವನಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಕಳೆದುಕೊಂಡಿದ್ದೇನೆ ಅಂತ ನೀನು ಯೋಚಿಸಬೇಡ. ಕಳೆದುಕೊಂಡದ್ದನ್ನ ತಿರುಗಿ ಆಧಾರವಾಗಿ ನಿಲ್ಲಿಸುವಂತ ಸರ್ವಶಕ್ತ ದೇವರು ನಮ್ಮ ಜೊತೆಯಲ್ಲಿ ಆತನಿದ್ದಾನೆ ಪ್ರೇರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಅಲ್ಲಿಗೆ ಬರ್ತಾನೆ. ಒಬ್ಬನೇ ಮಗ, ಆಕೆ ಗಂಡ ಸತ್ತವಳಾಗಿದ್ದಾಳೆ, ವಿಧವೆಳಾಗಿದ್ದಾಳೆ. ಆಕೆಯ ಸಂಗಡ ಗ್ರಾಮಸ್ಥರು ಕೂಡ ಅನೇಕರು ಅಲ್ಲಿದ್ರು. ಸ್ವಾಮಿಯನು ಆಕೆಯನ್ನು ಕಂಡು. ಆಮೇಲೆ ಮೊದಲನೇದಾಗಿ ಯೇಸು ಎಲ್ಲಿಗೆ ಬರ್ತಾ ಇದ್ದಾನೆ? ಈ ನಾಯಿನ್ ಅನ್ನುವಂತ ಊರಿನ ಬಾಗಿಲ ಹತ್ರ ಶವವನ್ನು ಒತ್ತುಕೊಂಡು ಹೋಗುವಂತ ಸ್ಥಳಕ್ಕೆ ಯೇಸು ಸ್ವಾಮಿ ಎಕ್ಸಾಕ್ಟ್ ಆಗಿ ಬರ್ತಾ ಇದ್ದಾನೆ. ಆಮೇಲೆ ನಮ್ಮ ದೇವರು ಆನ್ ಟೈಮ್. ನಮ್ಮ ದೇವರು ಯಾರು? ಆನ್ ಟೈಮ್ ಗಾಡ್. ಹಲ್ಲೆಲೂಯಾ. ಯಾವಾಗ ಉತ್ತರ ಕೊಡ್ತಾನೆ ದೇವರು ನಮ್ಗೆ? ಎಲ್ಲ ಮುಗ್ದೋಗ್ಬಿಟ್ಟಿರುತ್ತೆ ಅಲ್ಲ, ಪೇಪರ್ ಎಲ್ಲ ಹರಿದಾಕ್ಬಿಟ್ಟಿರುತ್ತೆ. ಬೇಡ ಬೇಡ, ಜೀವನ ಮುಗಿದೈತೆ ಅಷ್ಟೇ. ನಮ್ಮ ದೇವರು ಸಮಯಕ್ಕೆ ಸರಿಯಾಗಿ ನನ್ನ ಸಂಗಡ ನಿನ್ನ ಸಂಗಡ ಮಾತಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಮನುಷ್ಯನ ಜೀವನದಲ್ಲಿ ಕೊನೆ ಆಪ್ಷನ್ ಏನು ಗೊತ್ತಾ? ಅವ್ರದ್ದು ಕೊನೆ ಆಪ್ಷನ್ ಎಲ್ಲ ಸೋತೋದಾಗ ಕೊನೆ ಆಪ್ಷನ್ ಏನು? ಬೆಂಕಿ, ಎರಡನೇದು ಫ್ಯಾನ್, ಮೂರನೇದು ನೀರಿಗೆ ಹಾರೋದು. ಹಿಂಗೆ ಬಹಳ 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 ಸಿಚುವೇಶನ್ಗಳನ್ನ ಆರಿಸ್ಕೊಂಡ್ಬಿಡ್ತಾರೆ, ಹೌದಿಲ್ಲ? ಹೌದಾ? ಒಂದು ವೇಳೆ ಆ ರೀತಿ ನಿನ್ನ ಜೀವನದಲ್ಲಿ ಏನಾದರೂ ಪರಿಸ್ಥಿತಿಗಳು ಬಂದ್ರೆ, ಬರಬಾರ್ದು. ಬಟ್ ದೇವರು ಆ ಸಮಯಕ್ಕೆ ಮುಂಚೆನೆ ದೇವರು ನನ್ನನ್ನು ಸಂಧಿಸುವ ದೇವರಾಗಿದ್ದಾನೆ. ಆಮೆನ್, 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 ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ತಿಳಿಯದೇ ಇರುವಂತ ಸ್ಥಳಕ್ಕೆ, ನೀನು ತಿಳಿಯದೇ ಇರುವಂತ ಸಮಯಕ್ಕೆ, ನಿನಗೆ ಗೊತ್ತಿಲ್ಲದೇ ಇರುವಂತ ಸ್ಥಳದಲ್ಲಿ, ನಿನಗೆ ಗೊತ್ತಿಲ್ಲದೇ ಇರುವಂತ ಜಾಗ, ನಿನಗೆ ಗೊತ್ತಿಲ್ಲದೇ ಇರುವಂತ ಸಮಯ, ಕರ್ತನು ನಿನ್ನನ್ನು ಸಂಧಿಸುವ ದೇವರು. ಸಂಧಿಸಿದ ಮೇಲೆ ಆತನು ವಾಪಸ್ ಸುಮ್ಮನೆ ಹೋಗೋದಿಲ್ಲ. ಸಂಧಿಸಿದ ಮೇಲೆ ನೀನು ಕಳೆದುಕೊಂಡದ್ದನ್ನ ತಿರುಗಿ ಕೊಡ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ಹಾಗಾದ್ರೆ ನಿನ್ನ ಜೀವಿತದ ಪ್ರಾರ್ಥನೆಯ ಸ್ಥಳ ಅನ್ನುವಂಥದ್ದು, ಈ ಪ್ರಾರ್ಥನೆಯ ಸ್ಥಳ ಅನ್ನುವಂಥದ್ದು, ಸಮಯ ಅನ್ನುವಂಥದ್ದು ತಿರುಗಿ ನಿನ್ನ ಕಳೆದುಕೊಂಡದ್ದನ್ನ ಪಡೆದುಕೊಳ್ಳುವಂತ ಜಾಗ ಅದು. ಕಾರಣ ದೇವರು ನಿನ್ನನ್ನು ಸಂಧಿಸುವವನಾಗಿದ್ದಾನೆ. ಆಮೆನ್. ಯೇಸು ಬಂದ ಆ ಸತ್ತು ಹೋಗಿರುವಂತ ವ್ಯಕ್ತಿಯನ್ನ ಕರ್ಕೊಂಡು ವಾಪಸ್ ಹೊರಗಡೆ ಹೋಗ್ತಾ ಇದ್ದಾರೆ, ಉಳ್ಬೇಕಂತೇಳಿ. ಏನ್ ಮಾಡ್ಬೇಕಂತ? ಊತಾಕ್ಬೇಕಂತ ಹೋಗ್ತಾರೆ. ಆಮೆನ್. ನೀನು ಕಳೆದುಕೊಂಡಿರುವಂತ ಜೀವ, ಇವರೆಲ್ಲರೂ ಕಳೆದೋಗಿರುವಂತ ಜೀವಕ್ಕೆ ಜೀವ ಕೊಡ್ಲಿಕ್ಕೆ ಕರ್ಕೊಂಡು ಹೋಗ್ತಿದ್ರೆ ಎಲ್ಲಿಗೆ? ಸಮಾಧಿಗೆ. ಆದ್ರೆ ಜೀವ ಕೊಡೋನು ಆಲ್ರೆಡಿ ಇಲ್ಲಿದ್ದಾನಂತ ಅವ್ರಿಗೆ ಗೊತ್ತಾಗಿಲ್ಲ. ಅವರೆಲ್ಲರೂ ಯೋಚನೆ ಮಾಡಿರ್ಬೋದು ಇವನಿಗೆ ಜೀವ ಅಲ್ಲಿ ಸಿಗ್ತದೇನಂತ. ಇಲ್ಲ, ಆಲ್ರೆಡಿ ಜೀವ ಕೊಡೋನು ಎಲ್ಲಿದ್ದಾನೆ? ಅದಕ್ಕೆ ಹೇಳ್ತಾನೆ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವವಾಗಿದ್ದೇನೆ. ಐ ಆಮ್ ದ ಲೈಫ್, ಐ ಆಮ್ ದ ಟ್ರೂತ್, ಐ ಆಮ್ ದ ವೇ. ನಾನೇ ಮಾರ್ಗ, ನಾನೇ ಜೀವ. ಮಾರ್ತ ಮತ್ತು ಮೇರಿ ಅವರ ತಮ್ಮ ಲಾಜರನ್ನ ಸತ್ತು ಹೋದಾಗ ಯೇಸು ಸ್ವಾಮಿ ಬಂದ ತಕ್ಷಣನೇ ಅವ್ರ ಅಕ್ಕಂದಿರು ಅವ್ರು ಹೇಳ್ತಾರೆ, ಸ್ವಾಮಿ ಒಂದು ವೇಳೆ ನೀನು ಮೊದಲೇ ಇಲ್ಲಿ ಇದ್ದಿದ್ರೆ ನಮ್ಮ ತಮ್ಮ ಸಾಯ್ತಾ ಇರ್ಲಿಲ್ಲ. ಯೇಸು ಸ್ವಾಮಿ ಹೇಳ್ತಾನೆ, ನಂಬು, ನಾನೇ ಜೀವವಾಗಿದ್ದೇನೆ ಅಂತ ಹೇಳ್ತೇನೆ. ಅವೇನ್, ನಾನೇ ಜೀವವಾಗಿದ್ದೀನಿ. ಸೊ ಯೇಸು ಸ್ವಾಮಿ ಜೀವವುಳ್ಳವನಾಗಿ ತನ್ನ ದೈವತ್ವವನ್ನ ಅಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಅವ್ರು ಒತ್ತುಕೊಂಡು ಹೋಗ್ತಾ ಇದ್ದಾರೆ, ಯೇಸು ಜೀವವನ್ನ ತೆಗೆದುಕೊಂಡು ಬರ್ತಾ ಇದ್ದಾನೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ನಿರಾಶೆ ಅನ್ನುವಂಥದ್ದನ್ನ ನೀನು ಹೊತ್ಕೊಂಡು ಹೋಗ್ತಾ ಇರ್ತೀಯೋ, ನಿರೀಕ್ಷೆ ಅನ್ನೋದನ್ನ ದೇವರು ನಿನ್ನ ಬಳಿಗೆ ತರ್ತಾನೆ ಪ್ರೇರೆ. ಯಾವಾಗ ಸೋಲು ಅನ್ನೋದನ್ನ ನೀನು ಎತ್ತುಕೊಂಡು ಹೋಗ್ತಾ ಇರ್ತೀಯೋ, ದೇವರು ನಿನಗೆ ಜಯವನ್ನ ತಂದು ಕೊಡುವನಾಗಿದ್ದಾನೆ ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ನಿನಗೆ ಅವಮಾನಗಳನ್ನು ಹೊತ್ಕೊಂಡು ಹೋಗ್ತಾ ಇರ್ತೀಯೋ, ನಿನಗೆ ಮಾನವನ್ನ ದೇವರು ತರುವವನಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಯಾವಾಗ ಕಣ್ಣೀರನ್ನು ಹೊತ್ಕೊಂಡು ಹೋಗ್ತಾ ಇರ್ತೀಯೋ, ನಿನಗೆ ಆನಂದವನ್ನ ದೇವರು ಹೊತ್ತುಕೊಂಡು ತರುವನಾಗಿದ್ದಾನೆ. ಇಲ್ಲಿ ಶವವನ್ನು ಹೊತ್ಕೊಂಡು ಹೋಗ್ತಾ ಇದ್ದಾರೆ, ಯೇಸು ಜೀವವನ್ನ ತರ್ತಾ ಇದ್ದಾರೆ. ಆಮೆನ್, ಹಲ್ಲೆಲೂಯಾ. ಏನಾಗಿದ್ರು?
ಅನೇಕ ಗ್ರಾಮಸ್ಥರು ಆಕೆ ಜೊತೆಲಿ ಇದ್ದಾರೆ. ಯೋಚನೆ ಮಾಡೋಣ, ಮೇ ಬಿ ಅನೇಕ ಆ ಊರಿನವ್ರು ಎಲ್ಲರೂ ಯೋಚನೆ ಮಾಡಬಹುದು, ಅಯ್ಯೋ ಪಾಪ ಒಬ್ಳೆ ಹೆಂಗಸು ಏನ್ ಮಾಡ್ತಾಳು, ಮಗ ಹೋಗ್ಬಿಟ್ಟ, ಊಟ ಯಾರಾಗ್ತಾರು, ಆಕೆಗೆ ಆಶ್ರಯ ಯಾರು ಅಂತ ನನಗನ್ಸ್ ಮಟ್ಟಿಗೆ ಅವ್ರ ರಿಲೇಷನ್ ಅಷ್ಟೇ ಅಲ್ಲ, ಇಡೀ ಊರ್ನವ್ರು ಏನಾಗಿದ್ದಾರೆ ಅವ್ರಿಗೆ ಸಹಾಯ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ಆಮೇಲೆ ಕೆಲವು ಸಾರಿ ನಿನ್ನ ಜೀವನದಲ್ಲಿ ಯಾಕೆ ದೇವರು ತಡೆಯಾಗಿ ಅಂದ್ರೆ ನಿಧಾನವಾಗಿ ನಿನ್ನ ಜೀವನದಲ್ಲಿ ಆನ್ಸರ್ ಮಾಡ್ತಾರಂದ್ರೆ ನಿನ್ನ ಆನ್ಸರು ಎಲ್ಲರಿಗೂ ಗೊತ್ತಾಗ್ಬೇಕು. ಆಮೇನ್. ಯಾಕೆ ದೇವರು ನಿನ್ನ ಜೀವನದಲ್ಲಿ ನಿನ್ನ ಪ್ರಾರ್ಥನೆಗಳಿಗೆ ಉತ್ತರ ಲೇಟಾಗಿ ಕೊಡ್ತಾನಂದ್ರೆ ಆ ಲೇಟಾಗಿ ಬರುವಂತ ಉತ್ತರಗಳನ್ನ ಜನರು ಎಲ್ಲರೂ ನೋಡ್ಬೇಕು. ಅದೇ ಅವರಿಗೆ ದೊಡ್ಡ ಸುವಾರ್ತೆ, ಅದೇ ಅವರಿಗೆ ದೊಡ್ಡ ಅದ್ಭುತ. ಆಮೇನ್. ನಾವು ಕೂಗಾಡ್ತಾ ಇರ್ತೀವಿ, ನಾವು ಕಣ್ಣೀರಾಗ್ತಾ ಇರ್ತೀವಿ, ಅಯ್ಯೋ ದೇವರು ಎಷ್ಟು ಸ್ವಾಮಿ, ಎಷ್ಟು ವರ್ಷ, ಎಷ್ಟು ದಿನಗಳು, ದೇವ್ರು ಹಿಂಗೆ ನಮ್ಮ ಜೀವಿತ ಹಿಂಗೆ ಇರಲ್ಲ. ಒಂದಿನ ದೇವರು ಅದ್ಭುತ ಮಾಡ್ತಾನೆ. ಇಡೀ ಊರ್ನವರೇ ನೋಡ್ತಾರೆ, ಇಡೀ ನಿನ್ನ ಬಂಧುದವರೇ ನೋಡ್ತಾರೆ, ಇಡೀ ನಿನಗೆ ವಿರುದ್ಧವಾಗಿರೋ ಎಲ್ಲರೂ ನೋಡ್ತಾರೆ. ಪ್ರೇಯರ್ ಹಲ್ಲೆಲೂಯಾ. ಕಾರಣ ಯೇಸು ನಿನ್ನನ್ನ ನನ್ನನ್ನ ಸಂಧಿಸುವ ದೇವರು. ಆಮೇನ್. ನೋಡಿ, ಅಲ್ಲಿಗೆ ಬಂದ ಮೇಲೆ ಬೈಬಲ್ ವಚನ ಹೇಳ್ತದೆ, ಅವರೆಲ್ಲರೂ ಸೇರಿ ಬಂದಿದ್ದಾರೆ. ಸ್ವಾಮಿ ಆಕೆಯನ್ನ ನೋಡಿ, ಆಕೆಯನ್ನ ಕಂಡು, ಹಲ್ಲೆಲೂಯಾ, ಯೇಸು ಆ ವಿಧವೆಯನ್ನ ಕಾಣ್ತಾ, ಆ ವಿಧವೆಯನ್ನ ನೋಡ್ತಾ ಇದ್ದಾನೆ, ಆ ವಿಧವೆಯನ್ನ ಕಾಣ್ತಾ ಇದ್ದಾನೆ. ಕಂಡು ಆಕೆಗೆ ಏನ್ ಮಾಡ್ತಾನೆ ದೇವರು, ಕನಿಕರ ಪಟ್ಟನಂತ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಏನ್ ಮಾಡ್ದ ದೇವರು, ಆಕೆಯನ್ನ ಕಂಡು ಕನಿಕರಿಸಿ ದೇವರ ಆಶೀರ್ವಾದ. ಕೇಳಿ, ಗಮನ ಕೊಡಿ, ದೇವರ ಆಶೀರ್ವಾದ ಯಾವಾಗಲೂ ದೇವರ ಕನಿಕರದಿಂದಲೇ ಬರುವಂಥದ್ದು. ಎಲ್ಲಿವರೆಗೂ ನಮಗೆ ದೇವರ ಕನಿಕರ ನಮ್ಮ ಮೇಲೆ ಬರೋದಿಲ್ವೋ, ನಾವು ಎಷ್ಟು ಪ್ರಾರ್ಥನೆ ಮಾಡಿದ್ರು ಕೂಡ ದೇವರ ಆನ್ಸರ್ನ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮೇಲೆ ದೇವರ ಕನಿಕರ ಬರಬೇಕು. ದೇವರ ಕನಿಕರ ಬರಬೇಕಾ? ಹಾಗಾದ್ರೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವು ಜೀವಿಸಬೇಕು. ದೇವರ ಕನಿಕರ ನಮ್ಮ ಜೀವನದಲ್ಲಿ ಬರಬೇಕಾ? ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ಜೀವಿಸಬೇಕು, ದೇವರ ವಾಕ್ಯದ ಅಡಿಯಲ್ಲಿ ಜೀವಿಸಬೇಕು, ಒಳ್ಳೆ ಕ್ರೈಸ್ತ ಜೀವಿತನ ನಾವು ಜೀವಿಸಬೇಕು. ಅವಾಗ ದೇವರ ಕನಿಕರ ನಮ್ಮ ಮೇಲೆ ಬರ್ತದೆ. ಹಲ್ಲೆಲೂಯಾ. ದೇವರು ಯೇಸು ಆ ವಿಧವೆಯನ್ನ ಕನಿಕರಿಸಿ ಹೇಳಿದಂತೆ, ಏನಂತ? ಅಳ್ಬೇಡ. ಆಮೆನ್. ಹಲ್ಲೆಲೂಯಾ. ಇವತ್ತು ದೇವರು ಈ ವಾಕ್ಯದ ಮೂಲಕವಾಗಿ ಇಲ್ಲೇ ಕೂತಂತ ಪ್ರತಿಯೊಬ್ಬರಿಗೂ, ಆಮೇಲೆ ಈ ವಿಡಿಯೋನ ಆನ್ಲೈನ್ ಯಾರೆಲ್ಲ ನೋಡ್ತಾರೋ, ವಿಡಿಯೋ ನೋಡ್ತಾರೆ, ಎಲ್ಲರಿಗೂ ಹೇಳ್ತೇನೆ, ಮಗಳೇ ಮಗನೇ ಅಳಬೇಡ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀನು ಅಳಬೇಡ, ದೇವರು ನಿನ್ನನ್ನು ನೆನಪು ಮಾಡಿಕೊಂಡಿದ್ದಾನೆ. ಗಾಡ್ ಹ್ಯಾಸ್ ರಿಮೆಂಬರ್ಡ್ ಯು. ದೇವರು ನಿನ್ನನ್ನು ನೆನಪು ಮಾಡಿಕೊಂಡಿದ್ದಾನೆ, ಅಳಬೇಡ. ಯೇಸು ಆ ಸಹೋದರಿ ಹತ್ರ ಬಂದು ಆ ವಿಧವೆಗೆ ಹೇಳ್ತಾನೆ, ಮಗಳೇ ಅಳಬೇಡ ನೀನು. ಹಾಗಾದ್ರೆ ಆಕೆ ಯಾವುದಕ್ಕೋಸ್ಕರ ಅಳ್ತಾ ಇದ್ಲು? ಜೀವನಕ್ಕೋಸ್ಕರ ಅಳ್ತಾ ಇಲ್ಲ. ಇನ್ನು ಮುಂದೆ ನನ್ನ ಜೀವಿತ ಏನು ಸ್ವಾಮಿ, ಮೇ ಬಿ ಇವತ್ತು ನೀನು ಅಳ್ತಾ ಇರ್ಬೋದು, ದೇವ್ರ ನನ್ನ ಮುಂದಿನ ಜೀವಿತ ಹೆಂಗೆ? ಅಳಬೇಡ. ಆಮೆನ್. ಹಲ್ಲೆಲೂಯಾ. ದೇವ್ರು ನಿನ್ನ ನೆನಪು ಮಾಡ್ಕೊಂಡಿದ್ದಾನೆ, ದೇವ್ರು ನಿನ್ನ ನೆನಪು ಮಾಡ್ಕೊಳ್ಳುವನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಯೇಸು ಆ ಸ್ಥಳಕ್ಕೆ ಬಂದು ಆ ಸ್ತ್ರೀಯನ್ನ ನೋಡಿ ಕನಿಕರಿಸಿ ಆಕೆಗೆ ಹೇಳ್ತಾನೆ, ಅಮ್ಮ ಅಳಬೇಡ, ಡೋಂಟ್ ಕ್ರೈ, ಡೋಂಟ್ ವೀಪ್ ನಾಟ್. ಹಾಗಾದ್ರೆ ಯೇಸು ನಿನ್ನ ಬಳಿಗೆ ಬಂದ ಮೇಲೆ ದೇವರು ನಿನಗೊಂದು ಮಾತು ಹೇಳ್ತಿದ್ದಾನೆ, ಮಗಳೇ ಅಳಬೇಡ ಅಂತ ಹೇಳಿದ ಮೇಲೆ ಸಮಥಿಂಗ್, ಆ ಅಳಬೇಡ ಅನ್ನೋ ಪದದ ಹಿಂದೆ ದೇವರು ನಿನಗಾಗಿ ಒಂದು ಅದ್ಭುತವನ್ನ ಇಟ್ಟಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಕರಗಳ ದೊಡ್ಡನ ಜೋರಾಗಿ ದೇವರು ಹೇಳುವಂತ ಒಂದೊಂದು ಮಾತು, ಅದರ ಹಿಂದೆ ಅದ್ಭುತ ಅಡಗಿದೆ. ಆಮೆನ್. ಹಲ್ಲೆಲೂಯಾ. ನಿನ್ನ ಬಿಡುಗಡೆ ದೇವರು ಹೇಳುವಂತ ಮಾತಿನ ಹಿಂದೆ ಅಡಗಿದೆ. ಪ್ರೇಮ, ನಾವು ಹೇಳುವಂತ ಮಾತು, ಅಳಬೇಡ ಅನ್ನುವಂತ ಮಾತು ಹಿಂದೆ ಏನಿದೆ ನನಗೆ ಗೊತ್ತಿಲ್ಲ, ಬಟ್ ಯೇಸು ಸ್ವಾಮಿ ಒಂದ್ಸಲ ನಿನ್ನ ಜೀವನದಲ್ಲಿ ಅಳಬೇಡ ಅಂತ ಹೇಳಿದ್ರೆ ಆ ಮಾತಿನ ಹಿಂದೆ ದೇವರು ನಿನ್ನ ಅದ್ಭುತವನ್ನ ರೆಡಿ ಮಾಡಿಟ್ಟಿದ್ದಾನೆ. ಹಲ್ಲೆಲೂಯಾ. ನೋಡಿ, ಗಮನ ಕೊಡಿ. ಯೇಸು ಆಕೆಗೆ ಬಂದು ಅಳಬೇಡ ಅಂತಂದ ಮೇಲೆ ಅಲ್ಲಿ ಬೈಬಲ್ ಅಲ್ಲಿ ಆಕೆ ಏನ್ ಮಾತಾಡಿದ್ಲು, ಏನ್ ರೆಸ್ಪಾನ್ಸ್ ಮಾಡಿದ್ಲು, ಯಾವ ರೀತಿ ರಿಯಾಕ್ಷನ್ ಮಾಡಿದ್ಲು, ಒಂದು ಬರ್ದಿಲ್ಲ. ಅಲ್ಲಿ ಬರ್ದಿದ್ದೇನಾ? ಯೇಸು ಸ್ವಾಮಿ ಏನ್ ಮಾಡ್ತಾನೆ, ಅಳಬೇಡ ಅಂತ ಮಗಳಿಗೆ ಹೇಳ್ತಾ ಅಳಬೇಡ ಮಗಳೇ ಅಂತ ಹೇಳಿದ ಮೇಲೆ ಸ್ಟ್ರೈಟ್ ಆಗಿ ಎಲ್ಲಿಗೆ ಹೋಗ್ತಾನೆ ಯೇಸು ಸ್ವಾಮಿ? ಎಲ್ಲಿಗೋದ? ಅಳಬೇಡ ಎಂದು ಆಕೆಗೆ ಹೇಳಿ ಚಟ್ಟದ ಹತ್ತಿರಕ್ಕೆ ಹೋಗಿ. ಆಮೆನ್. ಈ ವಿಧವೆಯ ಆಧಾರವನ್ನ ಚಟ್ಟ ಹೊತ್ಕೊಂಡಿದೆ.
ಈಕೆಯ ಭವಿಷ್ಯ, ಈಕೆಯ ಜೀವನದ ಮುಂದಿನ ದಿನಗಳು ಚಟ್ಟ ಹೊತ್ಕೊಂಡಿದೆ. ಯೇಸು ಸ್ವಾಮಿ ಆ ಚಟ್ಟದ ಹತ್ರ ಹೋಗ್ತಾರೆ. ಯಹೂದ್ಯರ ಆಚಾರದ ಪ್ರಕಾರವಾಗಿ, ಗಮನ ಕೊಡಿ, ಯಹೂದ್ಯರ ಆಚಾರದ ಪ್ರಕಾರವಾಗಿ ಯಾರೋ ಒಬ್ರು ಚಟ್ಟವನ್ನು ಮುಟ್ಟಿದ್ರೆ, ಅಂದ್ರೆ ಆ ಕಾಫಿನ್ ಬಾಕ್ಸ್ ಗೊತ್ತಲ್ಲ, ನಾವು ಸತ್ತೋದು ಎತ್ಕೊಂಡು ಹೋಗ್ತಿರ್ತಲ್ಲ ಬಾಕ್ಸ್, ಅದಕ್ಕೆ ಕಾಫಿನ್ ಬಾಕ್ಸ್ ಅಂತ ಹೇಳ್ತಾರೆ. ಕಾಫಿನ್ ಬಾಕ್ಸ್ ಆಗಿರ್ಬೋದು, ಚಟ್ಟ ಆಗಿರ್ಬೋದು, ಅದು ಒತ್ಕೊಂಡು ಅದನ್ನು ಮುಟ್ಟಿದ್ರೆ ಏನರ್ಥ? ಅದು ಅನ್ಕ್ಲೀನ್, ಮೈಲಿಗೆ ಅಂತ ಹೇಳ್ತಾರೆ, ಅನ್ಕ್ಲೀನ್, ಅಶುದ್ಧ. ಯೇಸು ಧೈರ್ಯವಾಗಿ ಹೋಗ್ತಾನೆ, ಯಹೂದ್ಯನಾಗಿ ಧೈರ್ಯವಾಗಿ ಹೋಗಿ ಆ ಚಟ್ಟವನ್ನ ಮುಟ್ತಾನೆ. ಆಮೇಲೆ ಪ್ರೀತಿ ದೇವ ಜನರ, ಇಲ್ಲಿ ಕೂತಂತ ಒಬ್ಬೊಬ್ಬರಿಗೆ ನಾನು ಹೇಳ್ತೀನಿ, ನಿನ್ನ ಎಂಥ ದೀನವಾಗಿ ದರಿದ್ರವಾಗಿ ಅಂತ ನಿನ್ನ ಪರಿಸ್ಥಿತಿ ಏನಾಗಿದೆ, ಯೇಸು ಸ್ವಾಮಿ ಬಂದ ಮೇಲೆ ಅದನ್ನ ಮುಟ್ಟಿ ಶುದ್ಧ ಮಾಡ್ತಾನೆ. ಪ್ರೇರೆ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಆ ಚಟ್ಟದ ಹತ್ರ ಹೋಗಿ ಏನ್ ಮಾಡ್ತಾನೆ? ಅದನ್ನ ಮುಟ್ಟಲು ಅವ್ರಿಗೆ ಹೇಳಿಲ್ಲ, ಯೇಸು ಸ್ವಾಮಿ ನಿಂತ್ಕೊಳ್ರಿ ಅಂತ ಹೇಳಲಿಲ್ಲ, ಸ್ವಲ್ಪ ವೇಟ್ ಮಾಡಿ ಅಂತ ಹೇಳಿಲ್ಲ. ಯೇಸು ಸ್ವಾಮಿ ಹೇಳ್ತಾನೆ, ಆ ಚಟ್ಟವನ್ನ ಮುಟ್ಟುತ್ತಾನೆ. ಆಮೇನ್, ಗಮನ ಕೊಡಿ, ಇಲ್ಲೊಂದು ವಿಚಾರ ಗಮನ ಕೊಡ್ಬೇಕು. ಯೇಸು ಡೈರೆಕ್ಟ್ ಹೋಗಿ ಆ ಹುಡುಗನ ಎದ್ದೇಳಂತ ಹೇಳಲಿಲ್ಲ. ಏನ್ ಮಾಡ್ತಾನೆ? ಮುಟ್ಟುತ್ತಾನೆ. ಯಾರನ್ನ ಮುಟ್ಟಿದ? ಚಟ್ಟದ ಮೇಲೆ ಮಲಗಿರುವವನನ್ನ ದೇವ್ರು ಮುಟ್ಲಿಲ್ಲ. ಯಾರನ್ನ ಮುಟ್ತಾನೆ? ಪ್ರೀತಿಯ ದೇವ ಜನರ, ನೀನು ಕಷ್ಟದ ಒಳಗಡೆ ಇರುವಾಗ ದೇವ್ರು ನಿನ್ನ ಮುಟ್ಟಲ್ಲ, ನಿನ್ನ ಕಷ್ಟವನ್ನ ದೇವ್ರು ಮುಟ್ತಾನೆ. ಆಮೇಲೆ ಯಾಕೆ? ಕಷ್ಟ ನಿನ್ನ ಒತ್ಕೊಂಡಿದೆ, ಪರಿಸ್ಥಿತಿ ನಿನ್ನ ಒತ್ಕೊಂಡಿದೆ, ಶಾಪ ನಿನ್ನ ಒತ್ಕೊಂಡಿದೆ, ವೇದನೆ ನಿನ್ನ ಒತ್ಕೊಂಡಿದೆ, ಹೃದಯ ಜೀವಿತದಲ್ಲಿ ಸೋತು ಹೋಗುವಿಕೆ ನಿನ್ನನ್ನು ಒತ್ಕೊಂಡಿದೆ. ದೇವ್ರು ನಿನ್ನನ್ನು ಮುಟ್ಟಲ್ಲ. ನಿನ್ನ ಕಷ್ಟವನ್ನ, ನಿನ್ನ ವೇದನೆಯನ್ನ, ನಿನ್ನ ದುಃಖವನ್ನ, ನಿನ್ನ ಸಮಸ್ಯೆಯನ್ನ ಕರ್ತನು ಮುಟ್ತಾನೆ. ಕಾರಣ ಏನು ಗೊತ್ತಾ? ದೇವರು ನಿನ್ನನ್ನು ಮುಟ್ಟದಲ್ಲ, ನಿನ್ನ ಪರಿಸ್ಥಿತಿಯನ್ನ ದೇವರು ಮುಟ್ತಾನೆ. ಆಮೆನ್, ಹಲ್ಲೆಲೂಯಾ. ನಾವು ಯಾವಾಗಲೂ ಪ್ರಾರ್ಥನೆ ಮಾಡಿ, ದೇವರೇ ನನ್ನ ಮುಟ್ಟು, ನನ್ನ ತಪ್ಪಿಸು, ನನ್ನ ಗುಣಪಡಿಸು. ನೋ, ದೇವ್ರು ಹೇಳ್ತಾನೆ, ಅಮ್ಮ ನಾನು ಮುಟ್ಟಲ್ಲ, ನಿನ್ನ ಪರಿಸ್ಥಿತಿನ ನಾನು ಮುಟ್ತಾನೆ. ನಮ್ಮ ಪ್ರಾರ್ಥನೆ ವ್ಯತ್ಯಾಸವಾಗ್ಲಿ, ದೇವರೇ ನನ್ನ ಪರಿಸ್ಥಿತಿನ ಬದಲಾಯಿಸು. ದೇವರು ಪರಿಸ್ಥಿತಿನ ಬದಲಾಯಿಸಲಿಕ್ಕೆ ಶಕ್ತನಾಗಿದ್ದಾನೆ. ಪ್ರೇಮ, ಹಲ್ಲೆಲೂಯಾ. ದೇವರು ಯವನಸ್ಥನನ್ನ ಮುಟ್ಲಿಲ್ಲ, ದೇವರು ಹೋಗಿ ಯಾರನ್ನ ಮುಟ್ತದಾನೆ? ಚಟ್ಟವನ್ನ. ಚಟ್ಟ ಅವನ ಅವನ ಜೀವನವನ್ನೇ ತಗೊಂಡೋಗ್ತಾ ಇದೆ. ದೇವರು ಅದನ್ನ ಮುಟ್ತಾ ಇದ್ದಾನೆ. ಹಲ್ಲೆಲೂಯಾ. ಆ ಚಟ್ಟಕ್ಕೆ ಗೊತ್ತಾಗ್ಬೇಕಾಗಿತ್ತು, ಜೀವ ಕೊಡುವವನು ದೇವರು ನನ್ನ ಬಳಿಗೆ ಬಂದಿದ್ದಾನೆ. ಅದು ಮತ್ತೆ ಮೋಸ್ಟ್ಲಿ ಚಟ್ಟಕ್ಕೆ ಜೀವ ಐತಂದ್ರೆ ಭಯ ಪಡ್ಬಿಡ್ತದೆ. ಅಯ್ಯೋ, ಇವನು ಹೊತ್ಕೊಡ್ಬೇಕು ಅನ್ಕೊಂಡಿದ್ದೆ, ಏನಪ್ಪ ಏಸ ಬಂದ್ಬಿಟ್ಟ. ಖಂಡಿತ ದೇವ್ರು ನಿನ್ನನ್ನು ಹೊತ್ತುಕೊಂಡು ಹೋಗಬೇಕು ಅನ್ನೋಷ್ಟೊಳಗಡೆ ದೇವ್ರು ನಿನ್ನ ಬಳಿಗೆ ಬರ್ತಾನೆ. ಆಮೇನ್. ನಿನ್ನ ಈ ಜೀವನದಿಂದ, ಈ ಲೋಕದಿಂದ ಏನಾದ್ರೂ ಮಾಡಿ, ಮಾಟ ಮಂತ್ರ ಮಾಡಿ ಜೀವನ, ಇವ್ರ ಫ್ಯಾಮಿಲಿನ ಎಲ್ಲ ನಾಶ ಮಾಡ್ಬೇಕು, ಇನ್ನೇನು ಮುಗಿಸ್ ಹಾಕ್ಬೇಕನ್ನೋಷ್ಟೊಳಗಡೆ ದೇವ್ರು ನಿನ್ನ ಬಳಿಗೆ ಬಂದ. ಆಮೇನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೇನು ಮುಗಿದು ಹೋಗಲೇಬೇಕು ಅನ್ನೋ ಪರಿಸ್ಥಿತಿ ಬಂತು. ದೇವರ ಆ ಸ್ಥಳಕ್ಕೆ ಬಂದ, ಆ ಚಟ್ಟವನ್ನ ದೇವರು ಮುಟ್ಟ. ಹಲ್ಲೆಲೂಯಾ. ಸುವಾರ್ತೆಗಳಲ್ಲಿ ಇನ್ನೊಂದು ಒಂದು ಸಂಗತಿ, ಯೇಸು ಸ್ವಾಮಿ ಕಫೆರ್ನೌಮಲ್ಲಿ ದೇವ್ರ ವಾಕ್ಯ ಹೇಳ್ಬೇಕಾದ್ರೆ ಒಂದು ಪಾರ್ಶ್ವರೋಗಿಯನ್ನ ಮುಟ್ತಾನಲ್ವ, ಮೇಲಿಂದ ಇಳಿಸ್ತಾರೆ. ಯೇಸು ಸ್ವಾಮಿ ಆ ವ್ಯಕ್ತಿನ ನೋಡಿ, ಆ ಜನರನ್ನ ನೋಡಿ, ನಿನ್ನ ನಂಬಿಕೆ ಗುಣ ಮಾಡಿದ, ನಿನ್ನ ಪಾಪ ಮಾಡಬೇಡ, ಹೊರಟೋಗ್ಬೇಕಾದ್ಮೇಲೆ ಯೇಸು ಸ್ವಾಮಿ ಸುಮ್ಮನೆ ಕಳಿಸ್ಕೊಳ್ಳಿಲ್ಲ. ಅದನ್ನ ಏನ್ ಮಾಡ್ದ? ಎದ್ದು ನಿನ್ನ ಹಾಸಿಗೆಯನ್ನ ತಗೊಂಡೋಗು, ಹಾಸಿಗೆನೂ ಬೇಡ. ಇಷ್ಟು ದಿನ ಹಾಸಿಗೆ ನಿನ್ನ ಒತ್ಕೊಂಡಿತ್ತು, ಈಗ ನೀನು ಹಾಸಿಗೆ ಒತ್ಕೊಳ್ತಾ ಇದ್ದಿ. ಆಮೇಲೆ ಇಷ್ಟು ದಿನ ನಿನ್ನ ಪರಿಸ್ಥಿತಿ ನಿನ್ನ ಭಯಂಕರ ಸ್ಥಿತಿಗೆ ಸಿಗಾಕಿತ್ತು, ಈಗ ಇಲ್ಲ, ಪರಿಸ್ಥಿತಿಗೆ ಬದಲಾಗಿದೆ. ಹಲ್ಲೆಲೂಯಾ. ದೇವ್ರು ನಿನ್ನ ಪರಿಸ್ಥಿತಿಯನ್ನ ಓವರ್ಕಮ್ ಮಾಡುವಂತೆ ದೇವರು ಮಾಡ್ಲಿಕ್ಕಿದೆ. ಯೇಸು ಸ್ವಾಮಿ ಆ ಚಟ್ಟವನ್ನ, ಆ ಪರಿಸ್ಥಿತಿಯನ್ನ ದೇವರು ಮುಟ್ತಾ. ಹಲ್ಲೆಲೂಯಾ. ಎಷ್ಟು ಜನ ಬಯಸ್ತಾರೆ, ದೇವರೇ ನನ್ನ ಪರಿಸ್ಥಿತಿ ನೀನು ಮುಟ್ಟಿಸುವ? ಖಂಡಿತ ನಂಬ್ತೀಯಾ? ದೇವ್ರ ನನ್ನ ಸಾಲ ಮುಟ್ಟು ದೇವ್ರೆ, ನನ್ನ ಕಣ್ಣೀರನ್ನ ಮುಟ್ಟಿಸುವ, ನನ್ನ ರೋಗನ ಮುಟ್ಟು ದೇವ್ರೆ, ನನ್ನ ವೇದನೆ ಮುಟ್ಟು ದೇವ್ರೆ, ನನ್ನ ಜೀವನದ ಎಲ್ಲ ಸ್ಥಿತಿಯನ್ನು ಮುಟ್ಟಿಸುವ. ಥ್ಯಾಂಕ್ ಯು ಜೀ. ಎಲ್ಲ ಕಣ್ಮುಚ್ಚನ. ಕರ್ತನೆ ನನ್ನ ಮುಟ್ಟಿಸುವ, ನನ್ನ ಸ್ಥಿತಿಯನ್ನು ಮುಟ್ಟು ದೇವ್ರೆ, ನಾನು ಹೇಳಿಕೊಳ್ಳದೆ ಇರುವಂತ ಸ್ಥಿತಿಗಳನ್ನ ಮುಟ್ಟುದೆ. ಅಯ್ಯ, ನನ್ನ ರೋಗವನ್ನು ಮುಟ್ಟಿಸುವ, ನನ್ನ ಬಡತನವನ್ನು ಮುಟ್ಟು ದೇವ್ರೆ. ಅಯ್ಯ, ನನ್ನ ಸೋಲುವಿಕೆಯನ್ನು ಮುಟ್ಟು ಸ್ವಾಮಿ, ನನ್ನ ನಿರಾಶೆಯನ್ನು ಮುಟ್ಟು ಕರ್ತನೆ, ನನ್ನ ಬಲಹೀನತೆಯನ್ನು ಮುಟ್ಟು ಕರ್ತನೆ. ದೇವರು ನಿನ್ನ ಪರಿಸ್ಥಿತಿನ ಇವತ್ತು ಮುಟ್ತಾ ಇದ್ದಾನೆ ಸಹೋದರಿ. ಗಾಡ್ ಇಸ್ ಟಚಿಂಗ್ ಯುವರ್ ಸಿಚುವೇಶನ್. ಹೂಎವರ್ ಮೇ ಬಿ, ಇಲ್ಲಿ ಕೂತವರಾಗಿರ್ಬೋದು ಅಥವಾ ಈ ವಿಡಿಯೋನ ಮುಂದೆ ನೋಡುವಂತವ್ರು ಯಾರೇ ಆಗಿರ್ಬೋದು, ಸಹೋದರನೇ ಸಹೋದರಿಯೇ, ಇವತ್ತು ನಿನ್ನ ಪರಿಸ್ಥಿತಿಯನ್ನು ದೇವರು ಮುಟ್ತಾ ಇದ್ದಾನೆ. ಓ ರಬ ಶಕದ ಬಲ ಬರಿಬಲ. ಥ್ಯಾಂಕ್ ಯು ಜೀಸಸ್. ನಿನ್ನ ಯಾವ ಸ್ಥಿತಿಯಲ್ಲಿ ಬಿದ್ದೋಗಿದೀಯಾ, ಯಾವ ಸ್ಥಿತಿಯಲ್ಲಿ ನಿನ್ನ ಜೀವಿತ ಹಾಳಾಗ್ತಾ ಇದೆಯೋ, ಯಾವ ಸ್ಥಿತಿ ನಿನ್ನನ್ನು ಹಿಡಿದಿಟ್ಟುಕೊಂಡಿದೆಯೋ, ಯಾವ ಸ್ಥಿತಿಯಲ್ಲಿ ನೀನು ಎದ್ದೇಳದ ಹಾಗೆ ಬಿದ್ದೋಗಿದೆಯೋ, ಅಯ್ಯೋ ಸಹೋದರನೇ, ಅಯ್ಯೋ ಸಹೋದರಿಯೇ, ನೀನು ಕಂಗಾಲಾಗಿ ಬಿದ್ದೋಗಿದೀಯಾ, ಹೋರಾಡ್ತಾ ಇದೀಯಾ, ಪರಿಸ್ಥಿತಿಗಳೇ ನಿನ್ನ ಹಿಡಿದಿಟ್ಟುಕೊಂಡು ಬಿಟ್ಟಿದೀವ. ದೇವರ ಮಗಳ ಅಳಬೇಡ, ನಾನು ಇವತ್ತಿನ ಪರಿಸ್ಥಿತಿಯನ್ನು ಮುಟ್ಟುವವನಾಗಿದ್ದೇನೆ. ದೇವರು ಮುಟ್ಟುತ್ತಾ ನಿನ್ನ ಪರಿಸ್ಥಿತಿನ, ನಿನ್ನ ಜಾಬನ್ನ ದೇವರು ಮುಟ್ಟುತ್ತಾ, ನಿನ್ನ ಫೈನಾನ್ಷಿಯಲ್ ದೇವರ ಮುಟ್ಟುತ್ತಾ. He will touch your situation.
ಥ್ಯಾಂಕ್ ಯು. ದೇವರಾತ್ಮನಲ್ಲಿ ಮಧ್ಯದಲ್ಲಿ ಚಲಿಸ್ತಾ ಇದ್ದಾರೆ ಪ್ರೇರೆ. ಹೊಂದಿಕೊಳ್ಳ್ರಿ, ಆ ಮುಟ್ಟುವಿಕೆ ಹೊಂದಿಕೊಳ್ಳ್ರಿ. ದೇವರೊಂದು ಸಾರಿ ನಿನ್ನ ಪರಿಸ್ಥಿತಿಯನ್ನು ಮುಟ್ಟೋದಾದ್ರೆ ಆ ಪರಿಸ್ಥಿತಿ ನಿನ್ನ ಜೀವಿತದಲ್ಲಿ ಮತ್ತೆ ಮರುಕಳಿಸಿದಾಗೆ ಕರ್ತನ ಮಾಡ್ಲಿಕ್ಕಿದ್ದಾನೆ ಪ್ರೇರೆ. ಕರ್ತನೇ ನಿನ್ನ ಮುಟ್ಟಿದ ಕರ್ತನ ಸ್ತೋತ್ರ ನಡೆಸುತ್ತೆ ಯೇಸುವಿನ ನಾಮದಲ್ಲಿ. ದೇವರು ನಿನ್ನ ಪರಿಸ್ಥಿತಿಯನ್ನು ಇವತ್ತು ಏನ್ ಮಾಡಿದ್ದಾನೆ, ಮುಟ್ಟಿದ್ದಾನೆ. ಆಮೆನ್. ಗಾಡ್ ಹ್ಯಾಸ್ ಟಚ್ಡ್ ಯುವರ್ ಸಿಚುವೇಶನ್. ಹಲ್ಲೆಲೂಯಾ. ನಾನು ನಂಬ್ತೇನೆ, ನನ್ನ ಸಭೆ, ನನ್ನ ಪರಿಸ್ಥಿತಿ, ನನ್ನ ಮಕ್ಕಳ ಪರಿಸ್ಥಿತಿಯನ್ನು ದೇವರು ಇವತ್ತು ಮುಟ್ಟಿದ್ದಾನೆ. ಯೇಸು ಸ್ವಾಮಿ ಆ ಚಟ್ಟದ ಹತ್ರ ಹೋಗಿ ಆ ಚಟ್ಟವನ್ನು ಮುಟ್ಟಿದ್ದಾನೆ. ಆ ಚಟ್ಟ ಒತ್ತುಕೊಂಡವರು ಏನ್ ಮಾಡಿದ್ರು ಗೊತ್ತಾ? ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಿನ್ನ ಪರಿಸ್ಥಿತಿಯನ್ನು ಮುಟ್ಟಿದಾಗ ನಿನ್ನ ಪರಿಸ್ಥಿತಿ ಬರ್ಲಿ ಅಂತ ಯಾರು ಏನ್ ನಿಂತ್ಕೊಂಡಿರ್ತಲ್ಲ, ಒತ್ಕೊಂಡು ಹೋಗ್ತಿರ್ತಲ್ಲ, ಅವ್ರ ವಿರುದ್ಧ ನಿಂತ್ಕೊಂಡಿರ್ತಾರಲ್ಲ, ಅವ್ರು ನಿಂತ್ಕೊಂಡ್ಬಿಡ್ತಾರೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ಇವ್ರನ್ನ ಹಾಳು ಮಾಡ್ಬೇಕಂತ ನಿಂತ್ಕೊಂಡಿದಾರಲ್ಲ, ಅವ್ರು ನಿಂತ್ಕೊಂಡ್ಬಿಡ್ತಾರೆ. ಇವ್ರು ನಿನ್ನ ಜೀವನ ಪೂರ್ತಿ ಜೀವನದಲ್ಲೇ ತೆಗೆದಾಕ್ಬಿಡ್ಬೇಕಂತ ಯೋಚನೆ ಮಾಡಿರ್ತಾರ, ಅವ್ರು ನಿಂತ್ಕೊಳ್ಳುವಂತೆ ದೇವ್ರು ಮಾಡ್ತಾನೆ. ಕಾರಣ ನಿನ್ನ ಪರಿಸ್ಥಿತಿಯನ್ನ ದೇವರು ಮುಟ್ಟುತ್ತಾ ಇದ್ದಾನೆ. ಆಮೆನ್. ಯೇಸು ಮುಟ್ಟಿದಾಗ ಆ ಚಟ್ಟ ಒತ್ತುಕೊಂಡವರು ಏನ್ ಮಾಡಿದ್ರಂತೆ, ಅವ್ರು ನಿಂತು ಅವ್ರು ಸ್ಟಾಪ್ ಆದ್ರು. ಅವ್ರಿಗೆ ಗಮನ ಕೊಡಿ. ಯಾವಾಗ ದೇವರು ನಿನ್ನ ಪರಿಸ್ಥಿತಿಯನ್ನು ಮುಟ್ತಾನೋ ಆ ಪರಿಸ್ಥಿತಿ ನಿನ್ನ ಅಲ್ಲೇ ನಿಲ್ಲಿಸ್ಬಿಡುತ್ತೆ, ಮುಂದೆ ಕರ್ಕೊಂಡು ಹೋಗಲ್ಲ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಪರಿಸ್ಥಿತಿ ನಿನ್ನನ್ನು ಮುಂದೆ ಕರ್ಕೊಂಡು ಹೋಗಲ್ಲ. ಆ ಪರಿಸ್ಥಿತಿಗೆ ಗೊತ್ತಾಗ್ಬಿಡುತ್ತೆ, ಅಯ್ಯೋ ಈ ಪರಿಸ್ಥಿತಿಯಿಂದ ಇವನನ್ನ ಮೇಲೆ ಕೆತ್ತಲಿಕ್ಕೆ ಜೀವ ಸ್ವರೂಪನಾದ ದೇವರ ಸಹಾಯ ಈ ಮನುಷ್ಯನಿಗೆ, ಈ ವ್ಯಕ್ತಿಗೆ, ಸಹೋದರಿಗೆ ಬಂತಲ್ಲ, ಕರ್ಕೊಂಡೋಗಲ್ಲ, ಮುಂದೆ ಅಲ್ಲೇ ನಿಲ್ಲಿಸ್ಬಿಡುತ್ತೆ. ಅವ್ರು ನಿಂತ್ಕೊಂಡ್ಬಿಟ್ರು, ಹೋಗ್ಲಿಲ್ಲ ಮುಂದೆ. ನಿಂತ್ಕೊಂಡ ಮೇಲೆ ಏನಾಯ್ತು? ಆಗ ಆತನು ಹೇಳ್ತಾನೆ, ಯವನಸ್ತನೇ, ಯಂಗ್ ಮ್ಯಾನ್. ಇಂಗ್ಲಿಷ್ ಅಲ್ಲಿ ಚೆನ್ನಾಗಿದೆ, ಯಂಗ್ ಮ್ಯಾನ್, ಯವನಸ್ತನೇ. ಈ ಪದ ಯೇಸು ಸ್ವಾಮಿ ಯೂಸ್ ಮಾಡಿದಾನಂದ್ರೆ ಆ ವ್ಯಕ್ತಿಯ ವಯಸ್ಸು ಆಸುಪಾಸು ಎಷ್ಟಿರ್ಬೋದು? ಒಂದು 18ರಿಂದ 20-25 ವಯಸ್ಸು. ಯವನಸ್ಥ, ಫುಲ್ ಯವನಸ್ಥನಾಗಿದ್ದಾನೆ. ಅಥವಾ 30 ವಯಸ್ಸು, 35 ವಯಸ್ಸು ಇರ್ಬೋದು. ಫುಲ್ ಯವನಸ್ಥನಾಗಿದ್ದಾನೆ. ಆ ವಿಧಿವೆ ಜೀವನ ಆಧಾರವನ್ನೆಲ್ಲ ಸೈತನ್ ಕೆತ್ಕೊಂಡು ಹೋಗ್ಬೇಕಂತ ಯೋಚನೆ ಮಾಡಿದ್ದಾನೆ. ಇವತ್ತು ನಿನ್ನ ಆಧಾರವನ್ನ ಕಿತ್ಕೊಳ್ಳಿಕ್ಕೆ ಪ್ರಯಾಸ ಪಡ್ತದನ್ನ ಸೈತನ್ನು ಅಳ್ಬೇಡ, ದೇವ್ ನೀನು ಇವತ್ತು ನೆನಪು ಮಾಡ್ಕೊಂಡಿದ್ದೆ. ಆಮೇನ್. ಸೊ ಯೇಸು ಯವನಸ್ಥ ಹೇಳ್ತಾನೆ, ಯವನಸ್ಥನೇ ಏಳು ಎಂದು ನಿನಗೆ ಹೇಳುತ್ತೇನೆ. ಆಮೇನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಪರಿಸ್ಥಿತಿಯನ್ನು ಮುಟ್ಟಿದಂತ ದೇವರು ಹೇಳ್ತಾನೆ, ಮಗಳೇ, ಮಗನೇ ಎದ್ದೇಳು, ನಾನು ಆಲ್ರೆಡಿ ನಿನ್ನ ಪರಿಸ್ಥಿತಿಯನ್ನು ಮುಟ್ಟಿದ್ದೀನಿ, ನಿನ್ನ ನೋವು ನಾನು ಮುಟ್ಟಿದ್ದೀನಿ, ನಿನ್ನ ರೋಗ ನಾನು ಮುಟ್ಟಿದ್ದೀನಿ, ನಿನ್ನ ವೇದನೆ ಮುಟ್ಟಿದ್ದೀನಿ, ನಿನ್ನ ಕಷ್ಟ ಮುಟ್ಟಿದ್ದೀನಿ, ಎದ್ದೇಳು. ಆಮೆನ್. ಕರ್ತನು ನಮಗೆ ಹೇಳ್ತಾನೆ, ಧೈರ್ಯದ ಮಾತು ಹೇಳ್ತಾನೆ, ಎದ್ದೇಳು ಮಗನೇ, ಅಳ್ಬೇಡ, ನಾನು ನಿನ್ನ ನೆನಪು ಮಾಡ್ಕೊಂಡಿದ್ದೆ. ಆಮೆನ್. ಎದ್ದೇಳು ಎಂದು ಹೇಳುತ್ತೇನೆ ಅಂದನು. ಅನ್ನುತ್ತಲೇ ಏನಾಯ್ತು? ಸತ್ತಿದ್ದವನು ಎದ್ದು ಕೂತುಕೊಂಡು, ಯೇಸು ಮುಟ್ಟಿದ ತಕ್ಷಣನೇ ಯವನಸ್ಥನೇ ಎದ್ದೇಳು. ಅವನು ಎದ್ದು ಕೂತ್ಕೊಂಡು ಸುಮ್ಮನೆ ನೋಡ್ಲಿಲ್ಲ, ನಿಮಗೆ ಮಾತಾಡಕ್ ಶುರು. ಆಮೆನ್. ಈ ಮಾತು ಅನ್ನುವಂಥದ್ದೇ ಏನು? ನಿನ್ನಲ್ಲಿ ಜೀವವನ್ನ ತುಂಬುವಂತ ಮಾತುಗಳು. ಆಮೆನ್. ಯೇಸು ಹೇಳ್ತಾನೆ, ಯವನಸ್ಥನೇ ಎದ್ದೇಳು ಅಂದ್ರೆ ನನಗೆ ಹೇಳ್ತಾನೆ. ಆ ವ್ಯಕ್ತಿ ಯವನಸ್ಥನೇ ಎದ್ದೇಳ್ತಾನೆ. ಎದ್ದೇಳಿ ಕೂತುಕೊಂಡು ಮಾತಾಡುವುದಕ್ಕೆ ತೊಡಗಿದನು. ಯೋಚನೆ ಮಾಡಿ, ಗಮನ ಕೊಡಿ. ಯಾವಾಗ ದೇವರು ನಿನ್ನ ಪರಿಸ್ಥಿತಿಯನ್ನ ಸಮಯಕ್ಕೆ ತಕ್ಕಾಗೆ ಬಂದು, ಆ ಟೈಮ್ ಎಕ್ಸಾಕ್ಟ್ಲಿ ಬಂದು ದೇವರು ನಿನ್ನನ್ನ ಆ ಪರಿಸ್ಥಿತಿಯನ್ನ ಮುಟ್ಟಿದಾಗ, ಆ ಮುಟ್ಟಿದಂತ ದೇವರ ಪ್ರಸನ್ನತೆ, ಆ ದೇವರ ಮುಟ್ಟುವಿಕೆ ನಿನಗೆ ಬರೇ ಅರ್ಧದಷ್ಟು ಬಿಡುಗಡೆ ತರೋದಿಲ್ಲ, ಪರಿಪೂರ್ಣವಾದಂತ ಬಿಡುಗಡೆ ದೇವರು ತರ್ತಾನೆ. ಪ್ರೇರ. ಆಮೇನ್. ಅವನು ಸುಮ್ಮನೆ ಎದ್ದು ಕೂತ್ಕೊಂಡು ಆ ಕಡೆ ಗಬರಾಗಿ ನೋಡ್ಲಿಲ್ಲ. ಏನ್ ಮಾಡ್ದ? ಮಾತಾಡಕ್ ಶುರು. ಆಮೇನ್. ಆ ಯವನಸ್ಥನ ಏನ್ ಮಾಡ್ದ? ಎದ್ದು ಅಂತ ಹೇಳಿದ ತಕ್ಷಣ ಅವನು ಎದ್ದು ಅನ್ನುತ್ತಲೇ ಸತ್ತಿದವನು ಎದ್ದು ಕೂತ್ಕೊಂಡು ಮಾತಾಡೋದಕ್ಕೆ ತೊಡಗಿದನು. ಈ ಮಾತಾಡುವಂಥದ್ದು ಪರಿಪೂರ್ಣತೆಯನ್ನ ಸೂಚಿಸ್ತದೆ. ಏನು? ಸಂಪೂರ್ಣತೆಯನ್ನ ದೇವರು ಗುಣ ಮಾಡಿದ್ರೆ ಅಲ್ಪ ಸ್ವಲ್ಪ ಗುಣ ಮಾಡಲ್ಲ, ಪೂರ್ತಿ ಗುಣ ಪಡ್ತಾನೆ. ಹೌದಾ? ಪರಿಪೂರ್ಣತೆ, ಯೇಸು ಬಿಡುಗಡೆ ಪರಿಪೂರ್ಣವಾಗಿ ಕರ್ತನ ಗುಣಪಡಿಸಿದ ಮೇಲೆ ಆತನ ಮೂಗಾಗಿರ್ಲಿಲ್ಲ, ಪರಿಪೂರ್ಣತೆ ಅವನಲ್ಲಿ ಉಂಟಾಯ್ತು. ಬೈಬಲ್ ವಚನ ಹೇಳ್ತದೆ, ಯೇಸು ಅವನ ತಾಯಿಗೆ ಕೊಟ್ಟ. ಯಾರಿಗೆ ಕೊಟ್ಟ? ತಾಯಿ ಕೊಟ್ಟ. ತಾಯಿ ಏನ್ ಕಳ್ಕೊಂಡಿದ್ಲು? ಆಕೆ ಆಧಾರ, ಆಕೆನ ಜೀವನ ಜೊತೆಗಿರುವ ಜೀವನ ಜೊತೆಯಲ್ಲಿ ಆಕೆ ನೋಡಿಕೊಳ್ಳುವಂತ, ಸಾಕಿ ಸಲಹುವಂತ ಮಗನನ್ನೇ ಮರಣ ತೆಗೆದುಕೊಂಡು ಹೋಗ್ತಾ ಇತ್ತು. ಆದ್ರೆ ದೇವರು ಆ ಜೀವವನ್ನ ಕೊಟ್ಟು ತಿರುಗಿ ಆ ವಿಧವೆಗೆ ತನ್ನ ಸಹಾಯವನ್ನ ದೇವರು ಮಾಡಿ, ಇಲ್ಲಿ ದೇವರು ತನ್ನ ದೈವತ್ವವನ್ನ ತೋರಿಸ್ತಾ ಇದ್ದಾನೆ. ಎರಡನೇದಾಗಿ ಯೇಸು ಕ್ರಿಸ್ತನ ಮರಣ ಮತ್ತು ಜೀವವನ್ನ ಆತನ ತಿರುಗಿ ಹುಟ್ಟಿ ಬರುವಂತ ಸ್ಥಿತಿಯನ್ನು ದೇವರಲ್ಲಿ ತೋರಿಸ್ತಾ ಇದ್ದಾನೆ. ಯೇಸು ಸ್ವಾಮಿ ಬೈಬಲ್ ನಲ್ಲಿ ಅದ್ಭುತಗಳು ಮಾಡಿದ, ಸತ್ತೋದನ್ನ ಬದುಕಿಸಿದಾನೆ. ಇನ್ನೇನು ಸತ್ತು ಹೋಗಿದ್ದಾಳೆ ಅನ್ನೋಸಾಗೆ ಯೇಸು ಹೋಗಿ ಆಕೆ ಸತ್ತಿಲ್ಲ, ನಿದ್ದೆ ಮಾಡ್ತಾ ಇದ್ದಾಳೆ ಅಂತ ಎಬ್ಬಿಸ್ತಾನೆ. ಇನ್ನೊಂದು ಕಡೆ
ಯೇಸು ಸ್ವಾಮಿ ಸತ್ತು ಹೋಗಿರೋಂಥ ವ್ಯಕ್ತಿನ ತಗೊಂಡೋಗ್ಬೇಕಾದ್ರೆ ಹೋಗಿ ಅದ್ಭುತ ಮಾಡಿ ಎಬ್ಬಿಸ್ತಾರೆ. ಇನ್ನೊಂದು ಕಡೆ ಸತ್ತು 4 ದಿನ ಆಗಿದೆ, ಹೋಗಿ ದೇವರವನನ್ನ, ದೇವರು ಒಂದೇ ಒಂದು ಮಾತು, ಮೊದಲನೇ ಮಾತು ನೋಡಿ, ಆ ಹುಡುಗಿ ಹತ್ರ ಹೋಗಿ ಹೇಳ್ತಾನೆ, ಅಮ್ಮಣ್ಣಿ ನಿನಗೆ ಹೇಳನ್ನುತ್ತೇನೆ. ಆ ಮಾತಿಗೆ ಹುಡುಗಿ ಎದ್ದು ಕೂತ್ಕೊಂಡ. ಇಲ್ಲಿ ಹೇಳ್ತಾನೆ, ಯವನಸ್ಥನ ಎದ್ದೇಳು. ಅವನು ಎದ್ದು ಕೂತ್ಕೊಂಡ, ಮಾತಾಡಕ್ಕೆ ಶುರು ಮಾಡ್ದ. ಲಾಜರನ ಹತ್ರ ಬರ್ಬೇಕಾದ್ರೆ ಆತನ ದುಃಖಪಟ್ಟು ಮಹಾಧ್ವನಿಯಿಂದ, ಲಾಜರನೇ ಎದ್ದು ಬಾ. ಹಾಗಾದ್ರೆ ಜೀವ ಕೊಡುವಂತ ಯೇಸು ಕ್ರಿಸ್ತನ ಮಾತಿನಲ್ಲಿ ಎಷ್ಟು ಪವರ್ ಇದೆ ಅಂತ ಯೋಚನೆ ಮಾಡಿ. ಅದಕ್ಕೆ ಇವತ್ತು ದೇವರ ವಚನದ ಭಾಗ, ಮಗಳೇ ಅಳ್ಬೇಡ, ದೇವರು ನಿನ್ನ ನೆನಪು ಮಾಡಿಕೊಂಡಿದ್ದ. ಸೊ ಬೈಬಲ್ ವಚನ ಹೇಳ್ತದೆ, ತಾಯಿ ಕೊಟ್ಟನು, ಎಲ್ಲರೂ ಭಯ ಹಿಡಿದವರಾಗಿ ಮಹಾಪ್ರವಾದಿಯು ನಮ್ಮಲ್ಲಿ ಎದ್ದಿದ್ದಾನೆ. ಗಮನ ಕೊಡಿ, ಮಹಾಪ್ರವಾದಿಯು ನಮ್ಮಲ್ಲಿ ಎದ್ದಿದ್ದಾನೆ. ದೇವರು ತನ್ನ ಜನರಿಗೆ ದರ್ಶನವನ್ನು ಅನುಗ್ರಹಿಸಿದ್ದಾನೆ. ಇದನ್ನ ಬೇರೆ ಕನ್ನಡದಲ್ಲಿ, ಬೇರೆ ವರ್ಷನ್ ಅಲ್ಲಿ, ಇಂಗ್ಲಿಷ್ ಅಲ್ಲಿ ನೋಡೋದಾದ್ರೆ, God has remembered our people. ನನ್ನ ಜನರನ್ನ ದೇವರು ನೆನಪು ಮಾಡಿಕೊಂಡಿದ್ದಾನೆ. ಇವತ್ತಿನ ದೇವರ ವಚನದ ಭಾಗ, ಮಗಳೇ ದೇವರು ನಿನ್ನ ನೆನಪು ಮಾಡ್ಕೊಂಡಿದ್ದಾನೆ, ಮಗನ ದೇವರು ನಿನ್ನ ನೆನಪು ಮಾಡ್ಕೊಂಡಿದ್ದಾನೆ, ಅಳಬೇಡ, ನಿನ್ನ ಪರಿಸ್ಥಿತಿಯನ್ನ ದೇವರು ಮುಟ್ಟುವವನ. ಒಂದ್ಸಾರಿ ನಿನ್ನ ಪರಿಸ್ಥಿತಿ ದೇವರು ಮುಟ್ಟಿದ, ಅದು ಪರಿಪೂರ್ಣವಾಗಿ ಬಿಡುಗಡೆ. ಅರ್ಧಂಬರ್ಧ ಸಾಧ್ಯನೇ ಇಲ್ಲ. ದೇವರು ಮುಟ್ಟಿದ್ರೆ ಪರಿಪೂರ್ಣ ಬಿಡುಗಡೆನೆ ದೇವರ ಕಡೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ನಿನ್ನ ಜೀವಿತದಲ್ಲಿ ನೀನು ಯಾವುದೇ ಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ರೆ ಕೂಡ, ಇಲ್ಲಿರೋರು ಎಲ್ಲರಿಗೂ ಹೇಳ್ತೀನಿ, ಪ್ಲಸ್ ಈ ವಿಡಿಯೋನ ಯಾರ್ಯಾರು ನೋಡ್ತಾರೆ ಯೂಟ್ಯೂಬ್ ಅಲ್ಲಿ ಎಲ್ಲರಿಗೂ ಹೇಳ್ತೇನೆ, ಎಲ್ಲ ಸಹೋದರ ಸಹೋದರಿಗೆ, ಎಲ್ಲ ಫ್ಯಾಮಿಲಿದವ್ರಿಗೆ ಹೇಳ್ತೇನೆ, ನಿನ್ನ ಪರಿಸ್ಥಿತಿ, ನಿನ್ನ ಸ್ಥಿತಿ ಎಂಥದ್ದೇ ಆಗಿರ್ಬೋದು, ನಿನ್ನ ಸ್ಥಿತಿ ನಿನ್ನ ಜೀವನದಲ್ಲಿ ಎಂಥದ್ದೇ ಆದೋಗುತ್ತಿರ್ಬೋದು, ಎಂಥದ್ದೇ ನಿನ್ನನ್ನು ಹಾಳು ಮಾಡ್ಬೇಕಂತ ನಿಂತಿರ್ಬೋದು, ದೇವರ ಪರಿಸ್ಥಿತಿನ ಇವತ್ತು ಈ ವಾಕ್ಯದ ಮುಖಾಂತರ ದೇವರು ತನ್ನ ಮಾತುಗಳಿಂದ ನಿನ್ನ ಪರಿಸ್ಥಿತಿನ ದೇವರು ಮುಟ್ತಾ ಇದ್ದಾನೆ. ಅಳಬೇಡ, ನಿನ್ನನ್ನ ದೇವರು ನೆನಪು ಮಾಡಿಕೊಂಡಿದ್ದಾನೆ. ಆಮೇನ್, ಆಮೇನ್. ನೆನಪು ಮಾಡ್ಕೊಂಡ ಆ ಊರು ಬಾಗಿಲ ಹತ್ರ, ಇನ್ನೇನು ಊರು ಬಾಗಿಲು ದಾಟಿ ಹೋಗ್ಬೇಕು, ದೇವ್ರು ನಿನ್ನ ಬಳಿಗೆ ದೇವರು ಬರ್ಲಿಕ್ಕಿದ್ದಾನೆ. ಹಲ್ಲೆಲೂಯಾ, ಆಮೆನ್, ಆಮೆನ್. ದೇವ್ರು ನಿನ್ನ ನೆನಪು ಮಾಡಿಕೊಂಡಿದ್ದ, ನಿನ್ನ ಸ್ಥಿತಿನ ದೇವರು ಮುಟ್ಟಿದ್ದಾನೆ ಪ್ರಿಯ. ಸೊ ಖಂಡಿತ ದೇವ್ರು ನಮ್ಮ ಜೀವಿತದಲ್ಲಿ ಬಿಡುಗಡೆ ಮಾಡಿ, ಅದ್ಭುತಗಳನ್ನ ಮಾಡಿ, ನಿನ್ನ ಸ್ಥಿತಿ ಎಂಥದ್ದೇ ಆಗಿರ್ಬೋದು, ಕಳ್ಕೊಂಡದ್ದೇ ಆಗಿರ್ಬೋದು, ಬಟ್ ಕಳೆದುಕೊಂಡದನ್ನ ತಿರುಗಿ ಕೊಡ್ಲಿಕ್ಕೆ, ಬರಮಾಡ್ಲಿಕ್ಕೆ, ಜೀವ ತುಂಬಲಿಕ್ಕೆ ಸರ್ವಶಕ್ತನ ದೇವರು ಆತನಿಗೆ ಸಾಧ್ಯ ಪ್ರಿಯ. ಆಮೆನ್. ಕಳ್ಕೊಂಡಕ್ಕೆ ಜೀವ ತುಂಬಲಿಕ್ಕೆ ದೇವರಿಗೆ ಸಾಧ್ಯ, ಆತನ ಸಾಧ್ಯವುಳ್ಳವನಾಗಿದ್ದಾನೆ. ಸೊ ಹಾಗಾಗಿ ನಮ್ಮ ಜೀವಿತದಲ್ಲಿ ಯಾವುದೇ ಪರಿಸ್ಥಿತಿ ನಾವು ಅಳ್ತಾ ಇದ್ರು, ಯಾವುದೇ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ರು, ಯಾವುದೇ ಸ್ಥಿತಿಯಲ್ಲಿ ನಾವು ಇದ್ರು ಕೂಡ, ಸೊ ನಾವು ಹೇಳ್ತೇನೆ, ನೀನು ಭಯಪಡಬೇಡ, ಅಳಬೇಡ, ದೇವರು ನಿನ್ನನ್ನ ನೆನಪು ಮಾಡ್ಕೊಂಡಿದ್ದ. ಯೇಸು ಸ್ವಾಮಿ ಕಫೆರ್ನೌಮಿನಲ್ಲಿದ್ದಾನೆ, ನಾಯಿನ ಊರಿಗೆ ಬಂದ. ಕಫೆರ್ನೌಮಿನಲ್ಲಿದ್ದಾಗನೇ ನಾಯಿನ ಊರಿನ ಬಗ್ಗೆ ಯೇಸು ನೆನಪು ಮಾಡ್ಕೊಂಡ. ನಾಯಿನ ಊರಿಗೆ ಬಂದ, ಮಗಳಿಗೆ ಹೇಳ್ತೇನೆ, ಭಯಪಡಬೇಡ, ಅಳಬೇಡ, ಕರ್ತನು ನಿನ್ನ ನೆನಪು ಮಾಡಿಕೊಂಡಿದ್ದ. ಅಲ್ಲಿ ಜನರು ಸಾಕ್ಷಿ ಕೊಟ್ರಂತೆ, ಅಯ್ಯೋ ದೇವರು ತನ್ನ ಜನರಿಗೆ ದರ್ಶನವನ್ನು ಅನುಗ್ರಹಿಸಿದ್ದಾನೆ, ನೆನಪನ್ನು ಅನುಗ್ರಹಿಸಿದ್ದಾನೆ, ನೆನಪು ಮಾಡ್ಕೊಂಡಿದ್ದಾನೆ ತನ್ನ ಜನರನ್ನ. ಅಡೀ ಊರಿನವರು ಹೇಳಿದ್ರಂತ, ದೇವ್ರು ನನ್ನ ನೆನಪು ಮಾಡ್ಕೊ, ನಿನ್ನನ್ನು ನೆನಪು ಮಾಡ್ಕೊಳ್ಳುವಂತ ದಿನ, ನಿನ್ನ ಸಹಾಯಕ್ಕೆ ಬರುವಂತ ದಿನ ಇದು. ಆಮೆನ್, ಹಲ್ಲೆಲೂಯಾ ಅಂತ ನೆನಪು ಮಾಡ್ಕೊಂಡಿದ್ದಾನೆ. ಅಳಬೇಡ, ಡೋಂಟ್ ಕ್ರೈ, ವೀಪ್ ನಾಟ್. ಅಳಬೇಡ ಅಂತ ಏನ್ ಮಾಡ್ಬೇಕು? ಏನ್ ಮಾಡ್ಬೇಡ, ಸುಮ್ನೆ ನಿಂತ್ಕೊಂಡು ನೋಡ ದೇವ್ರು ಏನ್ ಮಾಡು, ಸುಮ್ನೆ ನಿಂತು ನೋಡು ಏನ್ ಮಾಡ್ತಾನೆ ದೇವ್ರು. ಈ ಸ್ಥಿತಿನ ದೇವ್ರು ಮುಟ್ಟಿ ಅದನ್ನು ಗುಣಪಡಿಸುವ ದೇವರಾಗಿದ್ದಾನೆ. ಆಮೆನ್. ಸೊ ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ವಾಕ್ಯದ ಮುಖಾಂತರವಾಗಿ ದೇವರು ನಿನ್ನನ್ನು ನೆನಪು ಮಾಡಿಕೊಂಡಿದ್ದಾನೆ. ಅಳಬೇಡ.